ಸೂಕ್ತದ ನಿನ್ನೆ ತನಕ ನಾವು ನೋಡಿದಂತಹ ಭಾಗದಲ್ಲಿ ಪಂಚವಿಧವಾದ ಪಶುಗಳ ಸೃಷ್ಟಿ, ಒಂದು ವಿಧದಿಂದ ಪಂಚ ವೇದಗಳ ಸೃಷ್ಟಿ ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಪಂಚಮ ವೇದ ಅಂತ ಪ್ರಸಿದ್ಧವಾಗಿರ್ತಕ್ಕಂಥ ಭಾರತಾದಿಗಳು, ಇತಿಹಾಸ, ಪುರಾಣಗಳು. ಅದನ್ನು ಛಂದಾಂಸಿ ಅನ್ನೋದರಲ್ಲಿ ಛಂದೋಬದ್ಧವಾಗಿರ್ತಕ್ಕಂಥದ್ದು ಅನ್ನೋದರಲ್ಲಿ ಸೂಚಿತವಾಗಿರ್ತಕ್ಕಂಥ 5 ವಿಧವಾದಂಥ ವೇದಗಳ ಸೃಷ್ಟಿ. ವೇದ ಯಜ್ಞಾಂಗವಾಗಿರ್ತಕ್ಕಂಥ ಪಶುಗಳು, ಯಜ್ಞಾಂಗವಾಗಿರ್ತಕ್ಕಂಥ ವೇದಗಳ ಸೃಷ್ಟಿಯನ್ನು ಹೇಳಿ ಆಮೇಲೆ ಅದಕ್ಕೆ ಸಂಬಂಧಪಟ್ಟ 4 ವರ್ಣಗಳ ಸೃಷ್ಟಿ. ಈಗ ಮುಂದೆ ಹೇಳತಕ್ಕಂಥದ್ದು ದೇವತಾ ಉದ್ದೇಶೇನ ದ್ರವ್ಯತ್ಯಾಗ. ಯಜ್ಞ ಅಂತಂದ್ರೆ ದೇವತೆಗಳಿಗೋಸ್ಕರ ನಾವು ಅರ್ಪಿಸ್ತಕ್ಕಂಥ ಹವಿಸು. ಆ ದೇವತೆಗಳ ಸ್ವರೂಪವನ್ನ, ದೇವತೆಗಳ ಸೃಷ್ಟಿಯನ್ನ ಮುಂದಿನ ಮಂತ್ರ ಹೇಳ್ತದೆ. ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾತ್ ವಾಯುರಜಾಯತ. ಇದು ಋಗ್ವೇದದಲ್ಲಿ, ಯಜುರ್ವೇದದಲ್ಲಿ, ತೈತ್ರಿಯ ಶಾಖೆಯಲ್ಲಿ, ಅಥರ್ವ ವೇದದಲ್ಲಿ ಹೀಗೆ ಪಾಠ ಇರುವುದು. ಶುಕ್ಲ ಯಜುರ್ವೇದದಲ್ಲಿ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ ಅನ್ನೋದರ ಬದಲು ಶ್ರೋತ್ರಾದ್ ವಾಯುಶ್ಚ ಪ್ರಾಣಶ್ಚ ಮುಖಾದಗ್ನಿರಜಾಯತ ಅನ್ನತಕ್ಕಂಥ ಪಾಠ ಇದೆ. ಉಳಿದದ್ದೆಲ್ಲ ಸಮಾನ. ಇಲ್ಲಿ 5 ದೇವತೆಗಳ ಸೃಷ್ಟಿಯನ್ನು ಹೇಳ್ತಾರೆ. ಮನಸ್ಸಿನಿಂದ ಚಂದ್ರ, ಆಮೇಲೆ ಕಣ್ಣಿನಿಂದ ಸೂರ್ಯ, ಮುಖದಿಂದ ಇಂದ್ರ ಮತ್ತು ಅಗ್ನಿ, ಪ್ರಾಣ ಮೂಗಿನಿಂದ ಪ್ರಾಣೇಂದ್ರಿಯದಿಂದ ವಾಯು ಸೃಷ್ಟಿಯಾಯಿತು ಅಂತ. ಈ ಪಂಚದೇವತೆಗಳ ಸೃಷ್ಟಿ ಒಂದು ಉದ್ದೇಶ ಇದೆ. ಇಲ್ಲಿ ಹಿಂದೆ ವೇದಗಳ ಸೃಷ್ಟಿಯನ್ನು ಹೇಳಿದ್ರು. ಆ ವೇದಕ್ಕೆ ಸಂಬಂಧಪಟ್ಟಂತಹ ವೇದಾಭಿಮಾನಿ ದೇವತೆಗಳನ್ನೇ ಇಲ್ಲಿ ಹೇಳ್ತಾರೆ. ಮೊದಲು ಚಂದ್ರನ ಸೃಷ್ಟಿ. ಚಂದ್ರ ಸಾಮವೇದದ ಅಭಿಮಾನಿ ದೇವತೆ. ಅನಂತರ ಸೂರ್ಯನ ಸೃಷ್ಟಿ. ಸೂರ್ಯ ಯಜುರ್ವೇದದ ಅಭಿಮಾನಿ ದೇವತೆ. ಆಮೇಲೆ ಇಂದ್ರ ಮತ್ತು ಅಗ್ನಿಗಳ ಸೃಷ್ಟಿ. ಇವರಿಬ್ಬರು ಋಗ್ವೇದದ ದೇವತೆಗಳು. ಆಮೇಲೆ ಪ್ರಾಣಾದ್ ವಾಯು, ವಾಯು ಕೂಡ ಸಾಮವೇದದ ದೇವತೆ. ಹೀಗೆ ಸಾಮವೇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ದೇವತೆಗಳು. ಅಗ್ನಿ ಅಥರ್ವವೇದದ ದೇವತೆಯೂ ಹೌದು. ಇಂದ್ರ ಅಗ್ನಿ ಇಬ್ಬರೂ ಋಗ್ವೇದದ ದೇವತೆಗಳು. ಅದರಿಂದ ಅವರು ಜೊತೆಯಾಗಿ ಹೇಳಿದರು. ಹೀಗೆ ದೇವತಾ ಸಂಬಂಧವಾಗಿ ಒಂದು ಸೃಷ್ಟಿ. ಇನ್ನೊಂದು ರೀತಿಯಿಂದ ಸಾಮವೇದ ಮುಖ, ಮನಸ್ಸು, ಯಜುರ್ವೇದ ಕಣ್ಣು ಮತ್ತು ಋಗ್ವೇದಕ್ಕೆ ಸಂಬಂಧಪಟ್ಟಂಥದ್ದನ್ನು ಮುಖ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸಾಮವೇದ ಆ ಗಾನದಿಂದ ಮನಸ್ಸಿಗೆ ಆಹ್ಲಾದ ಕೊಡತಕ್ಕಂಥದ್ದು, ಅದರ ಅಭಿಮಾನಿ ಮನಸ್ಸಿನಿಂದ ಸೃಷ್ಟಿ. ಯಜುರ್ವೇದ ಅನ್ನುವುದು ಯಜ್ಞಯಾಗಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಇರತಕ್ಕಂಥ ಕಣ್ಣಿನಂತೆ ಇರತಕ್ಕಂಥ ಗ್ರಂಥ. ಆದ್ದರಿಂದ ಅದರ ದೇವತೆಗೆ ಕಣ್ಣಿನಿಂದ ಸೃಷ್ಟಿ. ಋಗ್ವೇದ ಮಂತ್ರಗಳನ್ನು ಮುಖತಃ ಉಚ್ಚರಿಸಬೇಕಾದಂಥ ಮಂತ್ರ, ಅದರ ಅಭಿಮಾನ ದೇವತೆಗಳನ್ನು ಮುಖದಿಂದ ಸೃಷ್ಟಿ. ಇಡೀ ವೇದಗಳಲ್ಲಿ ಇರತಕ್ಕಂಥ ಮುಖ್ಯವಾದ ಸಾಮ, ಅದರ ಪ್ರಾಣ, ಅದು ವಾಯುದೇವರು. ಅದರ ಪ್ರಾಣದಿಂದ ವಾಯುದೇವರ ಸೃಷ್ಟಿ. ಇದಲ್ಲದೆ ಲೋಕಕ್ಕೆ ಸಂಬಂಧಪಟ್ಟು ಕೂಡ ಈ ಸೃಷ್ಟಿಯನ್ನ 3 ಲೋಕಗಳು, 3 ಲೋಕಗಳಿಗೆ ಸಂಬಂಧಪಟ್ಟು ಅಗ್ನಿ, ವಾಯು, ಆದಿತ್ಯ. ಅಗ್ನಿ ಮುಖದಿಂದ, ವಾಯು ಪ್ರಾಣದಿಂದ, ಆದಿತ್ಯ ಕಣ್ಣಿನಿಂದ. ಈ 3 ಲೋಕಗಳು ನಮ್ಮ ಮುಖದಲ್ಲೇ ಇದೆ. ಈ 3 ಸ್ಥಾನಗಳಿದೆಯಲ್ಲ, ಇದು ಬಾಯಿ, ಇದು ಮೂಗು, ಇದು ಕಣ್ಣು. ಇದು ಪಿಂಡಾಂಡದ ದೃಷ್ಟಿಯಿಂದ. ಇದನ್ನೇ ನಾವು ಬ್ರಹ್ಮಾಂಡ ದೃಷ್ಟಿಯಲ್ಲಿ ನೋಡಿದಾಗ ಇದು ಭೂಮಿ, ಇದು ಅಂತರಿಕ್ಷ, ಇದು ಆಕಾಶ, ಸ್ವರ್ಗ. ಭೂಹು ಭುವಃ ಸ್ವಹ. ಬಾಯಿ ಭೂಸ್ಥಾನ, ಆದ್ದರಿಂದ ಭೂಮಿಯ ದೇವತೆಯಾದ ಅಗ್ನಿ ಬಾಯಿಯಲ್ಲಿದ್ದಾನೆ. ಮೂಗು ಅಂತರಿಕ್ಷ ಸ್ಥಾನ, ಅದರಿಂದ ಅಂತರಿಕ್ಷ ದೇವತೆಯಾದ ವಾಯು ಮೂಗಿನಲ್ಲಿದ್ದಾನೆ. ಕಣ್ಣು ಸ್ವರ್ಗಸ್ಥಾನ, ಅದರಿಂದ ಸ್ವರ್ಗದ ದೇವತೆಯಾದ ಆದಿತ್ಯ ಕಣ್ಣಿನಲ್ಲಿದ್ದಾನೆ. ಹೀಗೆ ಅಗ್ನಿ, ವಾಯು, ಆದಿತ್ಯ, ಭೂಹು ಭುವಃ ಸ್ವಹ 3 ಲೋಕಗಳು ನಮ್ಮ ಮುಖದಲ್ಲಿ. ಆ ಲೋಕಗಳ ಸೂಕ್ಷ್ಮ ರೂಪದ ಅನುಸಂಧಾನ. ಆಮೇಲೆ ಚಂದ್ರ ದಿಕ್ಕುಗಳ ದೇವತೆ. ಆದ್ರಿಂದ ದಿಕ್ಕುಗಳು ಅಂದ್ರೆ ದಿಕ್ಕುಗಳಿಂದ ಬರುವ ಶಬ್ದವನ್ನು ಗ್ರಹಣ ಮಾಡ್ತಕ್ಕಂಥ ಕಿವಿಯ ದೇವತೆ ಚಂದ್ರ. ಈ 3 ಲೋಕಗಳಿಗೂ, ಎಲ್ಲ ದಿಕ್ಕುಗಳಿಗೂ ಒಡೆಯನಾದ ಇಂದ್ರ, ಅವನು ಪ್ರಮುಖವಾಗಿ ಮುಖದಿಂದ ಸೃಷ್ಟನಾದ. ಚಂದ್ರ ಭಗವಂತನ ಮನಸ್ಸಿನಿಂದ ಸೃಷ್ಟನಾದ. ಆದ್ದರಿಂದ ಅವನು ಮನೋಭಿಮಾನಿಯಾದ. ಮನಸಃ ಅಭಿಮಾನಿ ಜಾತಃ. ಅವನು ಮನಸ್ಸಿನಿಂದ ಸೃಷ್ಟನಾದ. ಆದ್ದರಿಂದ ಚಂದ್ರ ಮನಸ್ಸಿನ ಅಭಿಮಾನಿ ದೇವತೆ. ನಮ್ಮ ಮನಸ್ಸನ್ನು ನಿಯಂತ್ರಿಸಿ ನಮ್ಮ ಮನಸ್ಸಿನ ಭಾವನೆಗಳನ್ನ ಹುಟ್ಟಿಸುವ, ಕೆರಳಿಸುವ, ಕೆದಗಿಸುವಂಥ ಮನಸ್ಸನ್ನು ನಿಯಂತ್ರಿಸತಕ್ಕಂಥ ದೇವತೆ ಚಂದ್ರ. ಯಾಕೆಂದ್ರೆ ಅವನು ಭಗವಂತನ ಮನಸ್ಸಿನಿಂದ ಸೃಷ್ಟನಾದ ಅಂತ. ಚಂದ್ರ ಮನಸ್ಸಿನ ದೇವತೆಯಾದ್ದರಿಂದಲೇ ನಮ್ಮ ಮನಸ್ಸಿನ ವಿಕಾರಗಳು ಚಂದ್ರನ ವೃದ್ಧಿಕ್ಷಯಗಳಿಗೆ ಅನುಗುಣವಾಗಿ ಆಗುತ್ತೆ. ಸಾಮಾನ್ಯವಾಗಿ ಸ್ವಲ್ಪ ತಲೆಗೆಟ್ಟವರಿಗೆ, ಸ್ವಲ್ಪ ಬುದ್ಧಿ ಸ್ವಾಸ್ಥ್ಯ ಇಲ್ಲದವರಿದ್ರೆ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಸ್ವಲ್ಪ ಜಾಸ್ತಿ ಆಗುತ್ತೆ. ಅವರಿಗೆ ಹುಣ್ಣಿಮೆ ಬಂತು, ಅದು ಈಗ ಸ್ವಲ್ಪ ಜಾಸ್ತಿ ಮಾತಾಡ್ಲಿಕ್ಕೆ ಹತ್ತಿದ್ದಾರೆ ಅಂತಾರೆ. ಅಂದ್ರೆ ನಮ್ಮ ಮನಸ್ಸಿನ ಭಾವನೆಗಳನ್ನ, ಅದರ ಮನಸ್ಸಿನ ಅಲೆಗಳನ್ನ ಪ್ರಚೋದಿಸುವಂಥದ್ದು. ಚಂದ್ರನ ವೃದ್ಧಿಯಾದಾಗ ಸಮುದ್ರದ ಅಲೆಗಳು ಮಾತ್ರ ವೃದ್ಧಿಯಾಗುವುದಲ್ಲ, ಮನಸ್ಸಿನ ಅಲೆಗಳು ವೃದ್ಧಿ ಆಗ್ತವೆ ಅನ್ನೋದನ್ನು ಪ್ರಾಚೀನರು ಗುರುತಿಸಿದ್ರು. ಹಾಗಾಗಿ ಚಂದ್ರ ಮನಸ್ಸಿನ ದೇವತೆ.
ಕಾರಣ ಭಗವಂತನ ಯಾವ ಅಂಗದಿಂದ ಯಾವ ದೇವತೆಯ ಸೃಷ್ಟಿಯಾಯಿತೋ ಆ ಅಂಗದ ಅಭಿಮಾನ ಆ ದೇವತೆಗೆ. ಚಕ್ಷೋಹೋ ಸೂರ್ಯೋ ವಜಾಯತ, ಕಣ್ಣಿನಿಂದ ಸೂರ್ಯ ಹುಟ್ಟಿದ, ಭಗವಂತನ ಕಣ್ಣಿನಿಂದ ಸೂರ್ಯನ ಸೃಷ್ಟಿಯಾಯಿತು, ಆದ್ದರಿಂದ ಅವನು ಕಣ್ಣಿನ ದೇವತೆಯಾದ. ಸೂರ್ಯ ಆದಿತ್ಯ ಚಕ್ಷುರ್ಭೂತ್ವ ಅಕ್ಷಿಣಿ ಪ್ರಾವಿಶತು, ನಮ್ಮ ಕಣ್ಣನ್ನ ಪ್ರವೇಶ ಮಾಡಿ ಕಣ್ಣಿಗೆ ನೋಡುವ ಶಕ್ತಿಯನ್ನು ಕೊಡತಕ್ಕಂತಹ ದೇವತೆ ಯಾವುದು ಅಂದರೆ ಬ್ರಹ್ಮಾಂಡದಲ್ಲಿ ಬೆಳಕು ನೀಡುವಂತಹ ದೇವತೆ ಯಾವುದೋ ಅದೇ ಕಣ್ಣಿನಿಂದ ಬೆಳಕಿನ ಅರಿವು ಕೊಡತಕ್ಕಂತಹ ದೇವತೆ. ಈ ಸೂರ್ಯ ಬರೇ ಆಕಾಶದಲ್ಲಿ ಇದ್ರೂ ನಮಗೆ ರೂಪದ ಜ್ಞಾನ ಬರುವುದು. ಬೆಳಕಿದೆ ಆದರೆ ಕಣ್ಣಿಲ್ಲ, ರೂಪ ಕಾಣುವುದಿಲ್ಲ. ಕಣ್ಣಿದೆ ಆದರೆ ಬೆಳಕಿಲ್ಲ, ಆದರೂ ರೂಪ ಕಾಣುವುದಿಲ್ಲ. ಅಲ್ಲಿ ಬೆಳಕಾಗಿ ಇಲ್ಲಿ ಕಣ್ಣಾಗಿ ಎರಡು ಕಡೆಯೂ ಸೂರ್ಯ ಕೆಲಸ ಮಾಡಿದಾಗ ರೂಪದ ಅರಿವು ಬರುತ್ತೆ. ಹಾಗಾಗಿ ಯಾರು ಹೊರಗಿನಿಂದ ಬೆಳಕು ನೀಡುವವನೋ ಅವನೇ ಒಳಗಿನಿಂದ ಕಣ್ಣಿಗೆ ಕಾಣುವ ಶಕ್ತಿ ಕೊಟ್ಟವನು. ಹೀಗೆ ಸೂರ್ಯನಾಗಿ ಮತ್ತು ಕಣ್ಣಾಗಿ, ಪಿಂಡಾಂಡದಲ್ಲಿ ಕಣ್ಣಾಗಿ ಬ್ರಹ್ಮಾಂಡದಲ್ಲಿ ಸೂರ್ಯನಾಗಿ ಇರತಕ್ಕ ಶಕ್ತಿ ಒಂದೇ, ಅದು ರೂಪದರ್ಶನಕ್ಕೆ ಕಾರಣವಾಯಿತು. ವಾತಾವರಣದಲ್ಲಿ ದಿಗ್ದೇವತೆಯಾಗಿ ದಿಕ್ಕುಗಳಿಂದ ಶಬ್ದವನ್ನು ಹರಿಯಿಸಿ ಆಮೇಲೆ ಕಿವಿಯಿಂದ ಕೇಳಿಸುವಂಥ ಚಂದ್ರ ಕಿವಿಯ ದೇವತೆಯೂ ಹೌದು. ಆದರೆ ಅದನ್ನ ಮತ್ತೆ ಮುಂದೆ ದಿಶಶ್ರೋತ್ರ ಅಂತನ್ನುವಂಥದ್ದು ಸೃಷ್ಟಿ ಬೇರೆ ಹೇಳುವುದರಿಂದ, ಚಂದ್ರನ ಸೃಷ್ಟಿ ಕಿವಿಯಿಂದ ಪ್ರತ್ಯೇಕ ಮುಂದಿನ ಮಂತ್ರದಲ್ಲಿ ಹೇಳುವುದರಿಂದ ಅವನು ಮನಸ್ಸಿನ ಅಭಿಮಾನಿ ಎನ್ನುವ ಮುಖವನ್ನು ಇಲ್ಲಿ ಹೇಳಿ. ಮೂರನೇದಾಗಿ ಮುಖಾತ್ ಇಂದ್ರಶ್ಚ ಅಗ್ನಿಶ್ಚ, ಮುಖದಿಂದ ಅಂದರೆ ಮುಖದಿಂದ ನಾವು ಉಚ್ಚಾರ ಮಾಡತಕ್ಕಂಥ ಮಂತ್ರಗಳ ಅಭಿಮಾನಿಯಾಗಿರ್ತಕ್ಕಂಥ ಇಂದ್ರಾಗ್ನಿಗಳು ಮುಖದಿಂದ ಸೃಷ್ಟರಾದರು. ಆದ್ರಿಂದ ಅಗ್ನಿ ಎನ್ನುವುದು ಮಾತು ಎಲ್ಲ ಅಗ್ನಿ ಸ್ವರೂಪ. ದೇಹದಲ್ಲಿ ಅಗ್ನಿ ಇಲ್ಲದೆ ಇದ್ರೆ, ದೇಹದಲ್ಲಿ ಟೆಂಪರೇಚರ್ ಇಲ್ಲದೆ ಇದ್ರೆ ಮಾತು ಹೊರಡುವುದಿಲ್ಲ. ಮಾತಿಗೆ ಬೇಕಾಗಿರತಕ್ಕಂಥದ್ದು ತೈಜಸ್ವಾದಂತಹ ಶಕ್ತಿ. ಪೃಥಿವಿಯ ತೇಜಸ್ಸುಗಳಲ್ಲಿ ತೇಜಸ್ಸಿನಿಂದ ಮಾತಿಗೆ ಸಹಕಾರ ದೊರೆಯುವಂಥದ್ದು. ಅದರಿಂದ ಮುಖದಲ್ಲಿ ಅಗ್ನಿ ಇದ್ದು ಮಾತನ್ನ ನುಡಿಯುವ ಶಕ್ತಿಯನ್ನ ಕೊಡ್ತಾನೆ. ಇಂದ್ರ ಬೇರೆ ಗ್ರಂಥಗಳು ನೋಡುವಾಗ ಮಧ್ಯತಃ ಇಂದ್ರ ಸ್ತ್ರೀತ್ವ ಅಂತ ಯಜುರ್ವೇದದಲ್ಲಿ ಬರುತ್ತೆ. ದೇಹದ ಮಧ್ಯಭಾಗದಿಂದ, ಯಾಕೆಂದ್ರೆ ಅವರ ಕ್ಷತ್ರವರ್ಣದ ಅಭಿಮಾನಿ, ತೋಳು ಮತ್ತು ಮಧ್ಯಭಾಗ ಅಂದ್ರೆ ಎದೆ ಇಂದ್ರನ ಸೃಷ್ಟಿಗೆ ಕಾರಣವಾಗಿರತಕ್ಕಂಥದ್ದು. ಆದರೆ ಇಲ್ಲಿ ಮುಖದಿಂದ ಅಂತ ಹೇಳ್ತಾರೆ. ಇದನ್ನು ಎರಡು ವಿಧವಾಗಿ ಕೂಡಿಸಬಹುದು. ಒಂದೇನು ಅಂದ್ರೆ ದೇವತೆಗಳಿಗೆ ಅನೇಕ ವಿಧವಾದ ಸೃಷ್ಟಿ ಇದೆ. ಅನೇಕ ಅಂಗಗಳಿಂದ ಅನೇಕ ರೂಪದಿಂದ ದೇವತೆಗಳು ಸೃಷ್ಟರಾಗ್ತಾರೆ. ಕ್ಷತ್ರವರ್ಣದ ಅಭಿಮಾನಿಯಾಗಿ ಹೃದಯದಿಂದ ಸೃಷ್ಟಿಯಾದರೆ ಋಗ್ವೇದದ ಅಭಿಮಾನಿಯಾಗಿ ಅವನ ಮುಖದಿಂದ ಸೃಷ್ಟಿ. ಅಥವಾ ಮುಖ ಅಂದ್ರೆ ದೇಹದ ಪ್ರಮುಖ ಭಾಗ ಅಂತ ಇಟ್ಟುಕೊಂಡ್ರೆ ದೇಹದ ಮಧ್ಯಭಾಗವಾಗುತ್ತೆ. ಅದನ್ನ ಸಂದೇಹ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಸಂದೇಹ ಅಂದ್ರೆ ದೇಹದ ಸಮೀಚೀನವಾದ ಭಾಗ, ದೇಹದ ಮಧ್ಯಭಾಗ, ಅದು ಪ್ರಮುಖವಾದ ಭಾಗ. ಅದರಿಂದ ಇಂದ್ರನ ಸೃಷ್ಟಿ ಆಯಿತು ಅಂತ ಇಟ್ಕೊಳ್ಬೋದು. ಇನ್ನು ಕೆಲವು ವ್ಯಾಖ್ಯಾನಕಾರರು ಇಂದ್ರ ಅಂತಂದ್ರೆ ಇಲ್ಲಿ ವರುಣ ಅಂತ ಅರ್ಥ. ಅವನು ಮುಖ ಅಂದ್ರೆ ನಾಲಿಗೆಯಲ್ಲಿ ವರ್ಣನ ಸನ್ನಿಧಾನ, ವಾಕಿನಲ್ಲಿ ಅಗ್ನಿ. ಅದರಿಂದ ಅಗ್ನಿ ಮತ್ತು ವರ್ಣರು ಮುಖದಿಂದ ಸೃಷ್ಟರಾದರು ಅನ್ನುವ ಅರ್ಥವನ್ನು ಹೇಳುತ್ತಾರೆ. ಪ್ರಾಣಾತ್ ವಾಯು ಅಜಾಯತ, ಪ್ರಾಣ ಅಂದ್ರೆ ಘ್ರಾಣೇಂದ್ರಿಯ, ಅದರಿಂದ ಗಾಳಿ ಹುಟ್ಟುವುದು. ಹಾಗಾಗಿ ಪ್ರಾಣಶಕ್ತಿ ನಮ್ಮಲ್ಲಿ ಏನಿದೆ ಅದಕ್ಕೆ ಅಭಿಮಾನಿಯಾಗಿರತಕ್ಕಂಥ ವಾಯುತತ್ವ ಅಂದ್ರೆ ವಾಯುತತ್ವ ಅಂದ್ರೆ ಮುಖ್ಯವಾಯುವು ಹೌದು, ನಾಸಿಕ್ಯ ವಾಯು ಅಂದ್ರೆ ಅಹಂ ಪ್ರಾಣವೂ ಹೌದು, ಪ್ರವಾಹ ವಾಯುವು ಹೌದು. ಇವರು ನಾಸಿಕ್ಯದಿಂದ ಸೃಷ್ಟರಾದರು. ಅದರಿಂದ ನಾಸಿಕ ಮೂಗಿನ ಏನು ಉಸಿರಾಟದ ಅಭಿಮಾನಿ ದೇವತೆಗಳಾದರು. ಹೀಗೆ 5 ದೇವತೆಗಳ ಸೃಷ್ಟಿಯಾಯಿತು. ಈ 5 ದೇವತೆಗಳು ವೇದಗಳಿಗೆ ಸಂಬಂಧಪಟ್ಟವರು ಹೌದು, ಲೋಕಗಳಿಗೆ ಸಂಬಂಧಪಟ್ಟವರು ಹೌದು. ವೇದಗಳ ಸೃಷ್ಟಿ ಹಿಂದೆ ಹೇಳಿದೆ, ಲೋಕಗಳ ಸೃಷ್ಟಿ ಮುಂದೆ ಹೇಳುತ್ತದೆ. ಇದು ಎರಡಕ್ಕೂ ಅಭಿಮಾನಿಗಳಾಗಿರ್ತಕ್ಕಂಥ ದೇವತೆಗಳ ಸೃಷ್ಟಿಯನ್ನ ಮಧ್ಯದಲ್ಲಿ ಹೇಳಿದೆ. ಇದನ್ನ 3 ಲೋಕಗಳೇ ಇಂಥ ಯಜ್ಞಕ್ರಿಯೆ ವಿಸ್ತಾರವಾಗಿ ಯಜ್ಞದ ಅನುಸಂಧಾನದಿಂದ 3 ಲೋಕಗಳ ಸೃಷ್ಟಿಯಾಯಿತು. ಆ ಮಾತು ಮುಂದಿನ ಮಂತ್ರಗಳು. ನಾಭ್ಯಾ ಆಸೀದ್ ಅಂತರಿಕ್ಷಂ ಶೀರ್ಷ್ಣೋದ್ಯೌ ಸಮವರ್ತತ ಪಥ್ಯಾಂ ಭೂಮಿ ದಿಶಶ್ರೋತ್ರಾತ್ ತಥಾ ಲೋಕಾಂಗಲ್ಪಯನ್. ಇದನ್ನು ಎಲ್ಲ ವೇದದಲ್ಲೂ 4 ವೇದಗಳಲ್ಲೂ ಏಕರೂಪ, 4 ಸಾಮವೇದಲ್ಲಿ ಮಂತ್ರ ಇಲ್ಲ, ಉಳಿದ ಎಲ್ಲ ವೇದಗಳಲ್ಲಿ ಇದು ಸಮಾನವಾಗಿದೆ, ಪಾಠಾಂತರ ಇಲ್ಲ. ಹಿಂದೆ ವಾಯು ಪ್ರಸ್ತುತನಾಗಿದ್ದಾನೆ, ವಾಯುವಿನ ಅಧಿಷ್ಠಾನವಾದ ಅಂತರಿಕ್ಷವನ್ನು ತಗೊಂಡು ನಾಭ್ಯಾ ಆಸೀದ್ ಅಂತರಿಕ್ಷಂ. ಇವಾಗ 3 ಲೋಕ ಅಂದ್ರೆ ನಾನು ಮುಖದಲ್ಲಿ ಹೇಳಿದೆ, ಇದು ಭೂಹು, ಇದು ಭುವಃ, ಇದು ಸ್ವಹ ಅಂತ. ಬಾಯಿ, ಮೂಗು, ಕಿವಿ. ಇಡೀ ದೇಹ ತಗೊಂಡ್ರೆ ಪಾದದಿಂದ ಸೊಂಟದ ತನಕದ ಭಾಗ ಭೂಮಿಯ ಭಾಗ, ಸೊಂಟದಿಂದ ಕಂಠದ ತನಕದ ಭಾಗ ಅಂತರಿಕ್ಷದ ಭಾಗ, ಕಂಠದಿಂದ ಮೇಲಿನ ಶಿರಸ್ಸು ಸ್ವರ್ಗದ ಭಾಗ. ಭೂಹು, ಭುವಃ, ಸ್ವಹ. ಹೀಗೆ ದೇಹವನ್ನು 3 ಲೋಕಗಳಾಗಿ ವಿಭಾಗ ಮಾಡಿದಾಗ ಪಿಂಡಾಂಡದಲ್ಲಿ 3 ಭಾಗಗಳಿವೆ. ಪಾದದ ಭಾಗ ಅಂದ್ರೆ ಸೊಂಟದಿಂದ ಪಾದದ ತನಕದ ಭಾಗ ಇದು ಭೂಮಿಯ ಭಾಗ. ಅದನ್ನು ಇಲ್ಲಿ ಹೇಳ್ತಾರೆ. ಅದರ ಮೇಲೆ ಸೊಂಟದಿಂದ ಕಂಠದ ತನಕದ ಭಾಗ ಅದು ಅಂತರಿಕ್ಷ. ಅದನ್ನು ನಾಭಿ ತಗೊಂಡ್ರಿ, ಅಲ್ಲಿಂದ ಅಂತರಿಕ್ಷ ಸ್ಟಾರ್ಟ್ ಆಯ್ತು, ಅಂತರಿಕ್ಷ ಲೋಕದ ಪ್ರಾರಂಭ. ನಾಭ್ಯ ಆಸೀದ್ ಅಂತರಿಕ್ಷಂ. ಇನ್ನೊಂದು ಕಾರಣ ಇದೆ. ನಾಭಿಯಲ್ಲಿ ಸಮಾನೋ ನಾಭಿದೇಶಕ, ನಮ್ಮ ದೇಹದೊಳಗೆ ಪಂಚಪ್ರಾಣಗಳಿವೆ. ಈ ಪಂಚಪ್ರಾಣಗಳಿಗೆ ಸಂಬಂಧಪಟ್ಟು ಕೂಡ ಈ ಉಲ್ಲೇಖಗಳು ಬಂದಿದೆ ನೋಡಿ. ಅಗ್ನಿ, ವಾಯು, ಆದಿತ್ಯ, ಇಂದ್ರ, ಚಂದ್ರ.
ಈ 5 ದೇವತೆಗಳನ್ನು ಹಿಂದೆ ಹೇಳಿದ್ರು. ಇದು ನಮ್ಮ ದೇಹದಲ್ಲಿ ಇರತಕ್ಕಂಥ 5 ಮುಖ್ಯ ಇಂದ್ರಿಯಗಳಿಗೆ ಸಂಬಂಧಪಟ್ಟು ಬಂದಿದೆ. ಚಕ್ಷು, ಶ್ರೋತ್ರಂ, ಮನೋ, ವಾಕ್, ಪ್ರಾಣ ಅಂತ. ನಮ್ಮ ಶರೀರದಲ್ಲಿ ಮುಖ್ಯವಾಗಿ ಶಿರಸ್ಸಿನಲ್ಲಿ ಇರತಕ್ಕಂಥ ಇಂದ್ರಿಯಗಳು 5: ಕಣ್ಣು, ಕಿವಿ, ಮನಸ್ಸು, ಮಾತು ಮತ್ತು ಉಸಿರು. ಇದು ಶಿರಸ್ಸಿನಲ್ಲಿರತಕ್ಕಂಥ ಮುಖ್ಯವಾದ 5 ಇಂದ್ರಿಯಗಳು. ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ದೇವತೆಗಳು ಹಿಂದೆ 5 ಜನ ಬಂದಿದ್ದಾರೆ. ಚಂದ್ರ ನಿಜವಾಗಿ ಮನಸ್ಸು ಅಂತ ಅಲ್ಲಿ ಹೇಳಿದ್ರು, ಅವನು ಶ್ರೋತ್ರದ ದೇವತೆಯೂ ಹೌದು. ಆಮೇಲೆ ಅಗ್ನಿ ಬಾಯಿಯ ದೇವತೆ, ಸೂರ್ಯ ಕಣ್ಣಿನ ದೇವತೆ, ವಾಯು ಮೂಗಿನ ದೇವತೆ, ಇಂದ್ರ ಮನಸ್ಸಿನ ದೇವತೆ. ಅಲ್ಲಿ ಮುಖ ಅಂತ ಹೇಳಿದ್ರು ಅವನ ಮನಸ್ಸು. ಹೀಗೆ ಪಂಚ ಇಂದ್ರಿಯಗಳನ್ನು ನಿಯಂತ್ರಿಸತಕ್ಕಂಥ ಅಧ್ಯಾತ್ಮವಾದ ಪಂಚದೇವತಾ ಶಕ್ತಿಯನ್ನು ಹಿಂದೆ ಹೇಳಿದೆ. ಇಲ್ಲಿ ಲೋಕಗಳನ್ನು ಹೇಳುವಾಗ ಈ ಪಂಚ ಪ್ರಾಣಗಳ ಒಳಗೆ ಈ ಪಂಚ ಪ್ರಾಣದ ರೂಪಗಳು ಹೌದು. ಪ್ರಾಣ ಅಗ್ನಿ, ವಾಯು, ಆದಿತ್ಯ ರೂಪದಿಂದ 3 ಲೋಕಗಳಲ್ಲಿ ತುಂಬಿದ್ದಾನೆ. ಇಂದ್ರನಲ್ಲಿ ಇಂದ್ರನಾಮಕನಾಗಿಯೂ, ಅಗ್ನಿಯಲ್ಲಿ, ಆಮೇಲೆ ವಾಯುವಿನಲ್ಲಿ ಪ್ರವಾಹ ವಾಯುವಿನಲ್ಲಿ ಮುಖ್ಯ ವಾಯುವಾಗಿಯೂ ತುಂಬಿದ್ದಾನೆ ಅಂತ ಹೇಳಿರ್ತಕ್ಕಂಥದ್ದು. ಈ ಸೂರ್ಯನಲ್ಲಿ ಮತ್ತು ಚಂದ್ರರಲ್ಲಿ, ಸೂರ್ಯ ಚಂದ್ರರಲ್ಲಿ, ಸೂರ್ಯ ಅಗ್ನಿ ವಾಯು ಆದಿತ್ಯ, ಚಂದ್ರ ಮತ್ತು ಇಂದ್ರರಲ್ಲಿ ಪಂಚರೂಪಗಳಿಂದ ಪ್ರಾಣಶಕ್ತಿ ತುಂಬಿದೆ. ಅದರಿಂದ ಪ್ರಾಣನ ಪಂಚವಿಧ ಸೃಷ್ಟಿಯೂ ಆ ಪಂಚಪ್ರಾಣರನ್ನು ತೆಗೆದುಕೊಂಡು ನಾಭಿಯಲ್ಲಿ ಇರತಕ್ಕ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಇದರಲ್ಲಿ ಸಮಾನಃ ನಾಭಿದೇಶಗಃ ಅಂತ. ಪ್ರಾಣ ಮೇಲಕ್ಕಿದೆ, ಅಪಾನ ಕೆಳಕ್ಕಿದೆ, ಮಧ್ಯದಲ್ಲಿ ಸಮಾನ ಇದೆ. ಅಂದ್ರೆ ಅದನ್ನ ಬ್ಯಾಲೆನ್ಸಿಂಗ್ ಫೋರ್ಸ್. ಪ್ರಾಣಶಕ್ತಿ ಮೇಲಕ್ಕೆ ಹೋಗ್ತಾ ಇದೆ, ಅಪಾನ ಶಕ್ತಿ ಕೆಳಕ್ಕೆ, ನಮ್ಮ ಮಲಮೂತ್ರಗಳ ವಿಸರ್ಜನೆಗೆ ದೇಹದಲ್ಲಿ ಕೆಳಗಿನ ಪ್ರೆಷರ್ ಡೌನ್ವರ್ಡ್ಸ್, ಅದನ್ನ ಬ್ಯಾಲೆನ್ಸ್ ಮಾಡತಕ್ಕಂಥದ್ದು ನಾಭಿಯಲ್ಲಿದೆ. ಅಂತರಿಕ್ಷದಲ್ಲೂ ಹಾಗೆ ಊರ್ಧ್ವದಲ್ಲಿ ಪ್ರಾಣಶಕ್ತಿ ಇದೆ, ಸ್ವರ್ಗದಲ್ಲಿ. ಭೂಮಿಯಲ್ಲಿ ಅಪಾನ ಶಕ್ತಿ ಇದೆ, ಅಂತರಿಕ್ಷದಲ್ಲಿ ಸಮಾನ ಶಕ್ತಿ. ಇದು ಹೇಗೆ ಅಂದ್ರೆ, ಇದನ್ನು ನಾವು ಇವತ್ತು ನಮ್ಮ ಮಕ್ಕಳಿಗೆ ಅರ್ಥವಾಗುವ ಭಾಷೆ ಹೇಳಿದ್ರೆ, ಪ್ರಾಣಶಕ್ತಿ ಅಂದ್ರೆ ಮೇಲೆ ಎಳೆಯುವ ಶಕ್ತಿ, ಅಪಾನ ಶಕ್ತಿ ಅಂದ್ರೆ ಕೆಳಕ್ಕೆ ಎಳೆಯುವಂತಹ ಗ್ರಾವಿಟೇಷನ್. ಭೂಮಿಯಲ್ಲಿ ಅಪಾನ ಶಕ್ತಿ ಇದೆ, ಮೇಲಕ್ಕೆ ಹೋದ್ರೆ ಮೇಲಕ್ಕೆ ಎಳೆಯುತ್ತೆ, ಇಲ್ಲ ಅಂದ್ರೆ ಕೆಳಕ್ಕೆ ಬರುತ್ತೆ. ಅದರ ಮಧ್ಯದ ಪಾಯಿಂಟ್ ಉಂಟಲ್ಲ, ಅದನ್ನ ದಾಟದೇ ಇದ್ರೆ ಮೇಲಕ್ಕೂ ಇಲ್ಲ ಕೆಳಕ್ಕೂ ಇಲ್ಲ. ಅದಕ್ಕೋಸ್ಕರ ಆ 2 ಮೇಲೆ ಇರತಕ್ಕಂತಹ ಗ್ರಾವಿಟೇಷನ್, ಸೂರ್ಯಮಂಡಲದ ಅಥವಾ ಚಂದ್ರನ ಗ್ರಾವಿಟೇಷನ್, ಭೂಮಿಯ ಗ್ರಾವಿಟೇಷನ್ 2 ಜಾಯಿನ್ ಆಗತಕ್ಕಂಥ ಪಾಯಿಂಟ್ ಅಲ್ಲ, ಇದು ಸಮಾನ ಶಕ್ತಿ. ಅದು ಆಚೆ ಇಳಿಯೋದಿಲ್ಲ, ಈಚೆ ಇಳಿಯೋದಿಲ್ಲ. ಅದನ್ನ ದಾಟಿದ್ರೆ ಆಚೆ ಶಕ್ತಿ ಪ್ರಾರಂಭವಾಗುತ್ತೆ. ಹೀಗೆ ಮಧ್ಯದಲ್ಲಿ ಇರತಕ್ಕಂಥದ್ದನ್ನು ಸಮಾನ ಶಕ್ತಿ ಅಂತ ಹೇಳಿದ್ರು. ಅದಕ್ಕಿಂತ ಕೆಳಕ್ಕೆ ಬಂದ್ರೆ ಅಪಾನ, ಕೆಳಕ್ಕೆ ಇಳಿತದೆ. ಅದಕ್ಕಿಂತ ಮೇಲೆ ಹೋದ್ರೆ ಮೇಲಕ್ಕೆ ಇಳಿತದೆ. ಪ್ರಾಣಶಕ್ತಿ, ಅಪಾನ ಶಕ್ತಿ, ಇದು ಸಮಾನ ಶಕ್ತಿಯಿಂದ. ಅದು ದೇಹದಲ್ಲಿಯೂ ಕೂಡ ಪ್ರಾಣಶಕ್ತಿ ನಾಭಿಯಿಂದ ಮೇಲಕ್ಕೆ ಪ್ರಾಣಶಕ್ತಿ ಕೆಲಸ ಮಾಡುತ್ತೆ, ನಾಭಿಯಿಂದ ಕೆಳಕ್ಕೆ ಅಪಾನ ಶಕ್ತಿ ಕೆಲಸ ಮಾಡುತ್ತೆ. ನಾಭಿಯಲ್ಲಿ ಬ್ಯಾಲೆನ್ಸಿಂಗ್ ಫೋರ್ಸ್ ಆಗಿ ಸಮಾನ ಇದೆ. ಆದ್ರಿಂದ ಅಂತರಿಕ್ಷದ ಸಮಾನ ಧರ್ಮವಾಗಿರ್ತಕ್ಕಂಥ ನಾಭಿಯಿಂದ ಭಗವಂತನ ಅಂತರಿಕ್ಷದ ಸೃಷ್ಟಿಯಾಯಿತು. ಅಂತರಿಕ್ಷ ಅಂತಂದ್ರೆ ಅಂತರಿಕ್ಷದ ಅಭಿಮಾನಿ ದೇವತೆ, ಅಭಿಮಾನ ದೇವತೆಯ ಸೃಷ್ಟಿ. ಲೋಕದ ಸೃಷ್ಟಿ, ಲೋಕದ ಅಭಿಮಾನ ದೇವತೆಯ ಸೃಷ್ಟಿ. ಅಂತರಿಕ್ಷಕ್ಕೆ ಅಭಿಮಾನ ದೇವತೆ ವಾಯುದೇವರು ಹೌದು, ಅಂತರಿಕ್ಷಕ್ಕೆ ಅಭಿಮಾನ ದೇವತೆ ಶಿವನೂ ಹೌದು, ಅಂತರಿಕ್ಷಕ್ಕೆ ಅಭಿಮಾನ ದೇವತೆ ಪಾರ್ವತಿಯೂ ಹೌದು, ಅಂತರಿಕ್ಷದ ಅಭಿಮಾನ ದೇವತೆ ಗಣಪತಿಯೂ ಹೌದು. ಇಡೀ ಸಂಸಾರವೇ ಅಭಿಮಾನ ದೇವತೆಗಳು. ಶಿವ, ಪಾರ್ವತಿ, ಗಣಪತಿ, ಅವರು 3 ಮಂದಿ, ಅಪ್ಪ, ಅಮ್ಮ, ಮಗ, 3 ಜನರು ಅಂತರಿಕ್ಷದ ಅಭಿಮಾನ ದೇವತೆಗಳು. ಗಣಪತಿಗೆ ಒಬ್ಬ, ನಿಮ್ಗೆ ಹೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ, ಗಣಪತಿಗೆ ಒಬ್ಬ ಮಗ ಇದ್ದಾನೆ, ಅವನು ಅಂತರಿಕ್ಷ ದೇವತೆ. ಗಣಪತಿ ಬ್ರಹ್ಮಚಾರಿ, ನೀವು ತಿಳ್ಕೊಂಡಿದ್ರಿ. ಗಣಪತಿಗೆ ಒಬ್ಬ ತತ್ಸೂನು ಅಂತರಿಕ್ಷಸ್ಥಃ ಅಂತ. ಗಣಪತಿಗೆ ಒಬ್ಬ ಮಗ ಇದ್ದಾನೆ, ಅವನು ಅಂತರಿಕ್ಷ ದೇವತೆ. ಹೀಗೆ 3 ತಲೆಮಾರು ಅಂತರಿಕ್ಷವನ್ನು ನಿಯಂತ್ರಿಸುವಂತಹದ್ದು. ಅಂತರಿಕ್ಷದ ದೇವತೆ ವಿನಾಯಕ ಅಂತ, ಗಣಪತಿ ಅಂತ ಹೇಳ್ತಕ್ಕಂಥದ್ದು ಸಂಪ್ರದಾಯ. ಇವಾಗ ಅವನು 18ನೇ ಕಕ್ಷೆಯಲ್ಲಿರುವವ. ಭೂಹು, ಭೂಮಿ ಅಂತ ಒಂದು ದೇವತೆ, ದ್ಯೌಹು ಅನ್ನುವುದು ಇನ್ನೊಂದು ದೇವತೆ, ಆ ಸ್ವರ್ಗದ ಅಭಿಮಾನಿ ದೇವತೆ. ಈ 3 ಮಂದಿಯು 18ನೇ ಕಕ್ಷೆಯಲ್ಲಿರುವರು, 3 ಕೂಡ. ಭೂಮಿ ನಾಭಿಯಿಂದ ಸೃಷ್ಟವಾಯಿತು, ನಾಭಿಯಿಂದ ಭೂಮಿಯ ದೇವತೆಯಾಗಿರ್ತಕ್ಕಂಥ ವಿನಾಯಕನ ಸೃಷ್ಟಿಯಾಯಿತು. ಅಂತರಿಕ್ಷ ಅಂದ್ರೆ, ಅಂತರಿಕ್ಷ ಸೃಷ್ಟಿಯಾಗುವುದು ಹೇಗೆ ಅಂದ್ರೆ, ಅಂತರಿಕ್ಷ ಅಂದ್ರೆ ಸ್ಪೇಸ್ ಅಲ್ಲ. ಇದನ್ನು ನಾನು ಸ್ಪಷ್ಟವಾಗಿ ಹಿಂದೊಮ್ಮೆ ಹೇಳಿದ್ದೆ. ಅಂತರಿಕ್ಷ ಅಂತಂದ್ರೆ ಭೂತಾಕಾಶ, ಅಂದ್ರೆ ಆಕಾಶದಲ್ಲಿ ಯಾವುದು ಸೃಷ್ಟಿಯ ಒಳಗೆ ಸಾಪೇಕ್ಷವಾಗಿ ಇರ್ತಕ್ಕಂಥದ್ದು, ಬ್ರಹ್ಮಾಂಡದ ಒಳಗೆ ಇರತಕ್ಕಂಥ ಆಕಾಶ, ಬ್ರಹ್ಮಾಂಡದ ಸೃಷ್ಟಿಗೆ ನೆರವು ಕೊಡತಕ್ಕಂಥ ಆಕಾಶ, ಅದನ್ನ ಕಣ್ಣಿಗೆ ಕಾಣದ ಅತೀತ ನೀಲದಿಂದ ತುಂಬಿರುವ ಆಕಾಶ ಅಂತ ಪ್ರಾಚೀನಿಕರು. ಇದು ಭೂತಾಕಾಶ. ವರ್ಣರಹಿತವಾದ ಸ್ಪೇಸು ಅವ್ಯಾಕೃತ ಆಕಾಶ, ಅದು ಸೃಷ್ಟಿಯ ಹೊರಗೂ ಇದೆ. ಅದು ನಿರಪೇಕ್ಷವಾದಂಥದ್ದು, ಇದು ಸಾಪೇಕ್ಷವಾದದ್ದು. ಕಣ್ಣಿನ ಸ್ಥಾನದಲ್ಲಿ ಸೂರ್ಯ ಇದ್ದಾನೆ. ಅವನನ್ನ ಕನ್ನಡ ಭಾಷೆಯಲ್ಲಿ ಸೂರ್ಯನಿಗೆ ಹೆಸರೇ ಮುಗಿಲ ಕಣ್ಣು ಅಂತ. ಹಳೆಗನ್ನಡದಲ್ಲಿ ಅವನನ್ನ ಆಕಾಶದ ಕಣ್ಣು ಅಂತ ಹೇಳ್ತಾರೆ. ಆದ್ದರಿಂದ ಅವನು ದ್ಯುನೇತ್ರ, ಆಕಾಶ ಮುಗಿಲಿನ ಸ್ವರ್ಗದ ಕಣ್ಣು. ಅವನು ಕಣ್ಣಿನ ಸ್ಥಾನದಲ್ಲಿ ಸೂರ್ಯ ಇದ್ದಾನೆ. ಪದ್ಭ್ಯಾಂ ಭೂಮಿ, ಸೊಂಟದಿಂದ ಕೆಳಗಿನ ತನಕದ ಏನು ಲೋಕಗಳಿವೆ ಅದಕ್ಕೆ ಆಧಾರವಾಗಿ ಭೂಮಿ. ಇನ್ನೊಂದು ಕಾರಣ ಏನಂದ್ರೆ, ಭೂಮಿ ಪಾದ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಇಡೀ ಪ್ರಪಂಚದ ಎಲ್ಲ ಲೋಕಗಳಿಗೆ ಮೂಲಾಧಾರ ಭೂಮಿ. ಭೂಮಿಯಲ್ಲಿ ಅಂತರಿಕ್ಷ ಇದೆ, ಸ್ವರ್ಲೋಕ ಇದೆ.
ಹಾಗಾಗಿ ಎಲ್ಲಕ್ಕೂ ಆಧಾರ ಭೂಮಿ, ಎಲ್ಲಕ್ಕೂ ಆಧಾರ ಪಾದ. ಅದರಿಂದ ಭಗವಂತ ವಿಶ್ವರೂಪನಾಗಿ ನಿಂತಾಗ ಅವನ ಪಾದಸ್ಥಾನದಲ್ಲಿ ಭೂಮಿ ಇದೆ, ಅವನ ಹೊಟ್ಟೆಯ ಸ್ಥಾನದಲ್ಲಿ ಅಂತರಿಕ್ಷ ಇದೆ, ಅವನ ಶಿರಸ್ಸಿನ ಸ್ಥಾನದಲ್ಲಿ ಸ್ವರ್ಗ ಇದೆ. ಆ ಲೋಕಗಳ ಸೃಷ್ಟಿಯು ಆ ಅಂಗಗಳಿಂದ ಆಯಿತು. ಭಗವಂತ ಯಾವ ಅಂಗದಿಂದ ಏನನ್ನೂ ಸೃಷ್ಟಿ ಮಾಡಬಹುದು. ಎಲ್ಲ ಅಂಗವೂ ಜ್ಞಾನಾನಂದಮಯ ಮತ್ತು ಸೃಷ್ಟಿ ಇಚ್ಛಾಮಯ. ಅದು ತಲೆಯಿಂದ ಸೃಷ್ಟಿ ಆಗುವುದು ಏನು ಅಂದ್ರೆ ಅವನ ತಲೆಯ ಸ್ಥಾನದಲ್ಲಿದೆ. ಅದು ಆ ವಿಶ್ವರೂಪನಾಗಿ ನಿಂತಾಗ ಅಲ್ಲಿ ಅದು ಸೃಷ್ಟಿ ಆಯಿತು ಅಂದ್ರೆ ಅವನ ತಲೆಯಿಂದ ಸೃಷ್ಟಿ ಆಯಿತು. ಅವನು ಯಾವ ಸ್ಥಾನದಲ್ಲಿ ಅವನ ರೂಪ ತುಂಬಿಕೊಂಡಿದೆ ಆ ಭಾಗದಿಂದ ಅದು ಸೃಷ್ಟಿ ಆಯಿತು, ಅದರಿಂದ ಸೃಷ್ಟಿ ಆಯಿತು. ಭಗವಂತನ ತಲೆಯಿಂದ ಸೃಷ್ಟಿ ಆಯಿತು ಅಂದ್ರೂ ಒಂದೇ, ಕಾಲಿನಿಂದ ಸೃಷ್ಟಿ ಆಯಿತು ಅಂದ್ರೂ ಒಂದೇ, ಹೃದಯದಿಂದ ಸೃಷ್ಟಿ ಆಯಿತು ಅಂದ್ರೂ ಒಂದೇ ಅರ್ಥ. ಆದರೆ ಅವನು ವಿಶ್ವರೂಪನಾಗಿಂತ ಯಾವ ಭಾಗದಲ್ಲಿ ಯಾವುದು ಸೃಷ್ಟಿ ಆಯಿತು ಅನ್ನುವಂತಹ ಒಂದು ಸಾಪೇಕ್ಷವಾದ ಅನುಸಂಧಾನ ಅಷ್ಟೇ ಇದೆ. ಪದ್ಭ್ಯಾಂ ಭೂಮಿ ದಿಶ ಶ್ರೋತ್ರಾತ್, ಶ್ರೋತ್ರದಿಂದ ದಿಕ್ಕುಗಳ ಸೃಷ್ಟಿಯಾಯಿತು. ಯಾಕೆಂದ್ರೆ ದಿಕ್ಕುಗಳಿಗೂ ಮತ್ತು ಶ್ರೋತ್ರಕ್ಕೂ ಸಂಬಂಧ ಏನಂದ್ರೆ ದಿಕ್ಕುಗಳು ಶಬ್ದಗಳನ್ನ ಅಲೆಯಾಗಿ 10 ದಿಕ್ಕುಗಳಿಂದ ಶಬ್ದಗಳು ಅಲೆಯಾಗಿ ಹರಿದು ಬರ್ತವೆ. ಆ ಶಬ್ದಗಳನ್ನ ಕಿವಿ ರಿಸೀವ್ ಮಾಡ್ತದೆ. ಆದ್ರಿಂದ ಶಬ್ದದ ದೇವತೆಗಳು ದಿಕ್ಕಿನ ದೇವತೆಗಳು ಒಂದೇ. ಕಿವಿಯ ದೇವತೆ ಮತ್ತು ದಿಕ್ಕಿನ ದೇವತೆ ಒಂದೇ. ದಿಕ್ಕುಗಳ ದೇವತೆ ಯಾರು? ಮಿತ್ರ, ಯಮ, ವರುಣ, ಕುಬೇರ, ಸೋಮ. ಪೂರ್ವ ದಿಕ್ಕಿನ ದೇವತೆ ಮಿತ್ರ, ದಕ್ಷಿಣ ದಿಕ್ಕಿನ ದೇವತೆ ಯಮ, ಪಶ್ಚಿಮ ದಿಕ್ಕಿನ ದೇವತೆ ವರುಣ, ಉತ್ತರ ದಿಕ್ಕಿನ ದೇವತೆ ಕುಬೇರ ಮತ್ತು ಸೋಮ ಚಂದ್ರ. ಇವರೇ ದಿಕ್ಕಿನ ದೇವತೆಗಳು, ಇವರೇ ಶ್ರವಣದ ದೇವತೆಗಳು. ಈ 5 ದೇವತೆಗಳೇ ಕಿವಿಗೆ ದಿಕ್ಕುಗಳಿಂದ ಶಬ್ದಗಳನ್ನು ಹರಿಸುವವರು ಇವರು, ಕಿವಿಯಿಂದ ಆ ಶಬ್ದ ಗ್ರಹಣವಾಗುವಂತೆ ಮಾಡುವವರು. ಅದರಿಂದ ಶ್ರೋತ್ರದಿಂದ ದಿಗ್ದೇವತೆಗಳು ಸೃಷ್ಟಿಯಾಯಿತು, ದಿಕ್ಕುಗಳು ಸೃಷ್ಟಿಯಾಯಿತು. ಶ್ರೋತ್ರದಿಂದಲೇ ಈ ಕೇಳತಕ್ಕಂಥ ಶ್ರವಣ ಶಕ್ತಿಯ ಸೃಷ್ಟಿಯಾಯಿತು. ಅದೇ ಇನ್ನೊಂದು ಪಾಠ ಇತ್ತಲ್ಲ, ಶ್ರೋತ್ರಾದ್ವಾಯುಶ್ಚ ಪ್ರಾಣಶ್ಚ ಅಂತ ಯಜುರ್ವೇದದ ಕಾಣುವ ಪಾಠ ಇತ್ತು. ಕಿವಿಯಿಂದ ವಾಯು ಮತ್ತು ಪ್ರಾಣ, ಮೂಗಿನಿಂದ ಅಂತ ಹೇಳಲಿಲ್ಲ. ಯಾಕೆಂದ್ರೆ ಅಂತರಿಕ್ಷದಲ್ಲಿ ಗಾಳಿಯ ಅಲೆಗಳ ಮೂಲಕ ಶಬ್ದ ಕಿವಿಗೆ ಬರುವುದು. ಆದ್ರಿಂದ ಶಬ್ದಗಳು ಬರುವುದು ಗಾಳಿಯಿಂದ, ಶಬ್ದವನ್ನು ಗ್ರಹಣ ಮಾಡತಕ್ಕಂಥದ್ದು ಕಿವಿ. ಆದ್ರಿಂದ ಕಿವಿಗೂ ಗಾಳಿಗೂ ಸಂಬಂಧ ಹೇಳಿದೆ. ಯಾಕಂದ್ರೆ ಶಬ್ದದ ಅಲೆ, ವೈಬ್ರೇಷನ್, ಅಲೆಯಾಗಿ ಶಬ್ದ ಬರುವುದು ಗಾಳಿಯಿಂದ. ಗಾಳಿ ಇಲ್ಲದೆ ಇದ್ದರೆ, ನಿರ್ವಾತ ಪ್ರದೇಶ ಆದರೆ ಎಷ್ಟು ಮಾತಾಡಿದ್ರೂ ಇನ್ನೊಬ್ಬರಿಗೆ ಕೇಳಿಸೋದು ಸಾಧ್ಯ ಇಲ್ಲ. ಶಬ್ದ ಬಾಯಿಂದ ಉಚ್ಚಾರ ಮಾಡಿದ್ರೆ ವ್ಯಾಕ್ಯೂಮ್ ಆಗಿದ್ರೆ ಮಾತು ಇನ್ನೊಬ್ಬರಿಗೆ ಕೇಳಿಸೋದು ಸಾಧ್ಯ ಇಲ್ಲ. ಶಬ್ದ ಅಲೆಯಾಗಿ ಬರಬೇಕಾಗಿದ್ರೆ ಗಾಳಿ ಬೇಕು. ಆದ್ರಿಂದ ಗಾಳಿ ಶಬ್ದವನ್ನು ಅಲೆಯಾಗಿ ಹರಿಸಿ ಕಿವಿ ಹತ್ರ ಬರುತ್ತೆ, ಕಿವಿ ಅದನ್ನು ಕೇಳುತ್ತೆ. ಕೇಳುವ ಶಕ್ತಿ, ಅದನ್ನು ಕೇಳಿಸುವ ಶಕ್ತಿ ಒಂದೇ. ಆದ್ರಿಂದ ಕಿವಿಗೆ ಸಂಬಂಧಪಟ್ಟು ವಾಯು ಮತ್ತು ಪ್ರಾಣ. ವಾಯು ಮತ್ತು ಪ್ರಾಣ ಅಂತ 2 ಯಾವುದು ಅಂದ್ರೆ, ಒಂದು ಅಧಿಭೂತ, ಒಂದು ಅಧ್ಯಾತ್ಮ. ಅಧಿಭೂತದಲ್ಲಿ ತುಂಬಿರತಕ್ಕ ಅಂದ್ರೆ ಬ್ರಹ್ಮಾಂಡದಲ್ಲಿ ತುಂಬಿರತಕ್ಕಂಥ ಗಾಳಿಗೆ ವಾಯು ಅಂತ ಹೇಳ್ತಾರೆ. ಪಿಂಡಾಂಡದಲ್ಲಿ ತುಂಬಿರತಕ್ಕಂಥ ಗಾಳಿಗೆ ಪ್ರಾಣ ಅಂತ. ದೇಹದ ಒಳಗೆ ಸಂಚರಿಸುವ ಗಾಳಿ ಉಂಟಲ್ಲ, ಅದಕ್ಕೆ ಪ್ರಾಣ ಅನ್ನೋದು. ದೇಹದಿಂದ ಹೊರಗೆ ವಾತಾವರಣದಲ್ಲಿ ಸಂಚರಿಸುವ ಗಾಳಿಗೆ ವಾಯು ಅನ್ನೋದು. ಹಾಗಾಗಿ ವಾಯು ಮತ್ತು ಪ್ರಾಣ ಅಂದ್ರೆ ಪ್ರಾಣತತ್ವದ, ವಾಯು ತತ್ವದ ಅಧ್ಯಾತ್ಮ ಮತ್ತು ಅಧಿದೈವ ಸೃಷ್ಟಿ. ಇದು ಯಾತಕ್ಕೆ ಹೀಗೆ ಹೇಳಿದ್ರು ಅಂದ್ರೆ, ಎಲ್ಲಾ ಕಡೆ ಎಲ್ಲ ದೇವತೆಗಳಿಗೂ ಹೀಗೆ ದ್ವಿವಿಧ ಸೃಷ್ಟಿ ಇದೆ. ಪಿಂಡಾಂಡದ ಸೃಷ್ಟಿ, ಬ್ರಹ್ಮಾಂಡದ ಸೃಷ್ಟಿ. ಇಲ್ಲಿ ಒಂದು ಕಡೆ ಹೇಳುವುದರ ಉದ್ದೇಶ, ಎಲ್ಲ ಕಡೆಯೂ ಪಿಂಡಾಂಡದ ದೇವತೆಯಾಗಿ ಸೃಷ್ಟಿ, ದೇವತೆಗಳ ಸೃಷ್ಟಿ, ಬ್ರಹ್ಮಾಂಡದ ಅಭಿಮಾನಿಗಳಾಗಿ ಇನ್ನೊಂದು ಸೃಷ್ಟಿ. ಅಧಿದೈವವಾಗಿ, ಅಧ್ಯಾತ್ಮವಾಗಿ ವಿವಿಧವಾದ ಸೃಷ್ಟಿಯನ್ನು ಎಲ್ಲ ದೇವತೆಗಳಲ್ಲೂ ಅನುಸಂಧಾನ ಮಾಡಬೇಕು ಅನ್ನುವುದಕ್ಕೋಸ್ಕರ ಒಂದರಲ್ಲಿ ಹೇಳಿದರು ಕಾಣುವ ಶಾಖೆ. ಹೀಗೆ ಲೋಕಗಳು ಭೂಹು ಭುವಃ ಸ್ವಹ, 3 ಲೋಕಗಳು. ಲೋಕಗಳು ಅಂದ್ರೆ ಈ ಊರ್ಧ್ವಮುಖವಾಗಿ ಭೂಹು ಭುವಃ ಸ್ವಹ. ಆಮೇಲೆ ಅವುಗಳ ಹರವು, ದಿಶಃ ಅಂದ್ರೆ ಲೋಕಗಳ ಹರವು, ದಿಕ್ಕುಗಳ ಸೃಷ್ಟಿಯಾಯಿತು ಅಂದ್ರೆ ಲೋಕಗಳ ವಿಸ್ತಾರ. ಆಮೇಲೆ ತಥಾ ಲೋಕಾಂಗ್ ಅಕಲ್ಪಯ. ಹೀಗೆ ಇದೇ ರೀತಿಯಿಂದ ಆ 3 ಲೋಕಗಳಲ್ಲಿ ಅವಾಂತರ ಲೋಕಗಳು, ಈ ಅಭಿಮಾನಿ ದೇವತೆಗಳ ಲೋಕ ಮತ್ತು ನಮ್ಮ ನಿಮ್ಮ ಲೋಕ, ಪ್ರತಿಯೊಬ್ಬರ ಭೂಲೋಕ, ಭೂಲೋಕದಲ್ಲಿ ನಾನಾ ವಿಧವಾದ ಲೋಕಗಳು, ಸ್ವರ್ಗದಲ್ಲಿ ಮತ್ತೆ ವಿಭಾಗಗಳು, ಸ್ವರ್ಗದಲ್ಲಿ ಮತ್ತೆ ಮಹಾ ಜನಃ ತಪಃ ಸತ್ಯಂ ವಿಭಾಗಗಳಿವೆ. ಭೂಮಿನಲ್ಲಿ ಅತಳ, ವಿತಳ, ಸುತಳ ಇತ್ಯಾದಿ ವಿಭಾಗಗಳನ್ನು ಮಾಡ್ತಾರೆ. ಹೀಗೆ ಅವಾಂತರ ಲೋಕಗಳ ಸೃಷ್ಟಿ, ಅಭಿಮಾನಿ ದೇವತೆಗಳ ಲೋಕದ ಸೃಷ್ಟಿ. ಹಿಂದೆ ಹೇಳಿದಂತಹ ಅಗ್ನಿಗೆ ಅಗ್ನಿಲೋಕ, ಇಂದ್ರನಿಗೆ ಇಂದ್ರಲೋಕ, ಚಂದ್ರನಿಗೆ ಚಂದ್ರಲೋಕ, ಸೂರ್ಯನಿಗೆ ಸೂರ್ಯಲೋಕ, ವಾಯುವಿಗೆ ವಾಯುಲೋಕ. ಆ ದೇವತೆಗಳದ್ದೇ ಆದ ವಿಶಿಷ್ಟವಾದ ಲೋಕಗಳು, ದಿವ್ಯ ಲೋಕಗಳ ಸೃಷ್ಟಿ ಇದೆಲ್ಲ ಆಯಿತು. ಹೀಗೆ ಲೋಕಗಳ ಸೃಷ್ಟಿ ಆಯಿತು, ಲೋಕಾಭಿಮಾನ ದೇವತೆಗಳ ಸೃಷ್ಟಿ ಆಯಿತು, ದೇಹದ ಸೃಷ್ಟಿ ಆಯಿತು. ಯಜ್ಞಕ್ಕೆ ಅಂಗವಾಗಿರತಕ್ಕಂಥ ಸಮಸ್ತ ಪರಿವಾರದ ಸೃಷ್ಟಿಯ ಕಲ್ಪನೆಯನ್ನ ಈ ಮಂತ್ರಗಳ ಮೂಲಕ, ಇವಾಗ 15 ಮಂತ್ರಗಳು, ಇನ್ನೂ ಉಳಿದಿರತಕ್ಕಂಥದ್ದು 15ನೇ ಮಂತ್ರ ಸಪ್ತಾಸ್ಯಾಸನ್ನ ಪರಿಚಯ. ಇದನ್ನು ನಾನು ಹೇಳಿ ಆಗಿದೆ. ಹೀಗೆ 15 ಮಂತ್ರಗಳು ಮುಗಿದವು. ಇನ್ನು ತ್ರಿಷ್ಟುಪ್ ಛಂದಸ್ಸಿನ 3 ಮಂತ್ರಗಳಿದೆ ಅಷ್ಟೇ. ಅದರಲ್ಲಿ ಒಂದು ಮಂತ್ರ ಋಗ್ವೇದದಲ್ಲಿದೆ. ಯಜುರ್ವೇದದಲ್ಲಿ ಇರತಕ್ಕಂಥ ಮಂತ್ರ ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಸ್ತು ಪಾರೆ ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರಃ ನಾಮಾನಿ ಕೃತ್ವಾಭಿವದನ್ ಯ ಆಸ್ತೆ.
ನಾಮಾನಿ ಕೃತ್ವ ಅಭಿವದನ್ ಯದಾಸ್ತೆ ಅಂತ ಈಗ ಎಲ್ಲ ಕಡೆ ಪಾಠ ಇರುವುದು ವೇದದ ಪುಸ್ತಕದಲ್ಲಿ. ಆದರೆ ಆಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ಮತ್ತು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅಭಿವದನ್ ಯಾಸ್ತೆ ಅಂತ ಬರೆದಿದ್ದಾರೆ. ಅವರ ಪಾಠ ಆಗಿದೆ. ಅದು ಅರ್ಥಾನುವಾದ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಶ್ರುತಿ ಪಾಠವೇ ಹಾಗಿರಬಹುದು ಅಂತ ಅನಿಸುತ್ತೆ. ಯಾಕೆಂದ್ರೆ ಯದಾಸ್ತೆ ಅಂತ ಇದ್ರು ಯಥ ಅನ್ನೋದಕ್ಕೆ ಯಹ ಅಂತ ಪುಲ್ಲಿಂಗಕ್ಕೆ ಪರಿವರ್ತನೆ ಮಾಡಿ ಅರ್ಥ ಹೇಳುವಂತಹದ್ದು ವ್ಯಾಖ್ಯಾನಕಾರರ ಸಂಪ್ರದಾಯ. ಯ ಆಸ್ತೆ ಅನ್ನುವುದೇ ಮೂಲ ಪಾಠ ಇತ್ತು. ಯ ಆಸ್ತೆ ಅನ್ನುವುದು ಕೊನೆಗೆ ಮರೆತು ಹೋಗಿ ಯದಾಸ್ತೆ ಅಂತ ಪಾಠಾಂತರ ಆಗಿರುವ ಸಂಭವ ಇದೆ. ಇದು ವೇದಾ ಇಷ್ಟರ ತನಕ ಎಲ್ಲ ಸೃಷ್ಟಿಯ ವೈವಿಧ್ಯಗಳನ್ನ ಹೇಳಿ ಇದನ್ನು ಯಾರು ತಿಳಿದಿದ್ದಾರೆ, ಇದನ್ನು ಬಲ್ಲವರು ಯಾರು? ವೇದ ಅಹಮೇತಂ, ಇದನ್ನ ಈ ಮಂತ್ರವನ್ನು ಕಂಡವ ಭಗವಂತನಾದ ನಾರಾಯಣನೇ. ಅವನು ಹೇಳ್ತಾನೆ ಇದು ನನಗೆ ಮಾತ್ರ ಗೊತ್ತು ಅಂತಾನೆ. ಅಹಂ ಏತಂ ವೇದ, ಈ ಪುರುಷನ ಪೂರ್ಣ ಪ್ರಮಾಣದ ಅರಿವು ನನಗೆ ಮಾತ್ರ ಇದೆ, ಇನ್ಯಾರಿಗೂ ಗೊತ್ತಿಲ್ಲ. ನಾನ್ಯೋ ಮದ್ವೇದ ಕಶ್ಚನ ಇತ್ಯಸ್ಯಾಹ, ಭಾಗವತಲ್ಲಿ ಹೇಳ್ತಾರೆ ಇತ್ಯಸ್ಯಾಹ ಹೃದಯಂ ಸಾಕ್ಷಾತ್ ನಾನ್ಯೋ ಮದ್ವೇದ ಕಶ್ಚನ. ಈ ವೇದದ ಅಂತರಂಗದ ರಹಸ್ಯದ ಅರ್ಥ ನನಗಲ್ಲದೆ ಇನ್ಯಾರಿಗೂ ಗೊತ್ತಿಲ್ಲ. ನಾನ್ಯೋ ಮದ್ವೇದ ಕಶ್ಚನ. ಇಲ್ಲಿ ಹೇಳ್ತಾರೆ ವೇದ ಅಹಂ ಏತಂ ವೇದ, ನಾನು ಮಾತ್ರವೇ ಇದನ್ನು ಬಲ್ಲೆ. ಇದರ ಪೂರ್ತಿ ವಿವರ, ಈ ಸೃಷ್ಟಿ ಯಾಕಾಯಿತು, ಸೃಷ್ಟಿಯನ್ನು ಯಾಕೆ ನಾನು ಮಾಡಿದೆ, ಸೃಷ್ಟಿಯ ವಿಸ್ತಾರ ಹೇಳಿದ್ರೆ ಈ ಸೃಷ್ಟಿಯನ್ನು ಯಾಕೆ ಮಾಡಿದ ಭಗವಂತ ಅನ್ನೋದು ನಿಮ್ಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ ಅಂತಾನೆ ಅವನು. ಯಾಕೆ ನಾನು ಮಾಡಿದೆ ಅನ್ನೋದು ನಿಮ್ಗೆ ಸೃಷ್ಟಿ ಆದ್ಮೇಲೆ ಪ್ರಶ್ನೆ ಬಂತು, ಯಾಕೆ ನಾನು ಸೃಷ್ಟನಾದೆ, ನನಗೆ ಯಾಕೆ ದೇವರು ಸೃಷ್ಟಿ ಮಾಡಿದ್ರು ಅನ್ನೋ ಪ್ರಶ್ನೆ ಬಂತು. ಇದು ನನಗೆ ಗೊತ್ತಿದೆ, ನಿಮ್ಗೆ ಗೊತ್ತಿಲ್ಲ, ಇದೇ ತೊಂದರೆ ಆಗಿರುವುದು. ಯಾಕೆ ಸೃಷ್ಟಿ ಆಯ್ತು ಅನ್ನೋದು ಗೊತ್ತಿಲ್ಲದಿರದೇ ಸಮಸ್ಯೆ. ವೇದ ಅಹಮೇತಂ, ಏತಂ ಅಂದ್ರೆ ಈ ರೀತಿ ಸಮಸ್ತ ಜಗತ್ತಿಗೆ ಕಾರಣವಾಗಿರತಕ್ಕಂಥ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳನ್ನು ಕೊಡತಕ್ಕಂಥ ಈ ಶಕ್ತಿಯ ನಿಲುವು ಏನು, ಇದರ ಕ್ರಿಯೆ ಏನು, ವ್ಯಾಪಾರಗಳೇನು, ಏಕೆ ಎಂತು ಅನ್ನೋದು ಚೆನ್ನಾಗಿ ನನಗೆ ಗೊತ್ತಿದೆ. ಪುರುಷಂ ಮಹಾಂತಂ, ಇದು ಪುರುಷ ಅನ್ನೋದು ವಿಶೇಷ ಕೊಟ್ಟರು, ಮಹಾಪುರುಷ. ಯಾಕಂದ್ರೆ ನಾವೆಲ್ಲರೂ ಅಲ್ಪ ಪುರುಷರು, ಮಧ್ಯಮ ಪುರುಷರು, ಅಧಮ ಪುರುಷರು, ನೀಚ ಪುರುಷರು, ಅಧಮಾಧಮ ಪುರುಷರು ಎಲ್ಲ ಇದ್ದಾರೆ. ಇದು ಮಹಾಪುರುಷ ಅಂತ, ಪುರುಷೋತ್ತಮ ತತ್ವ ಇದು. ಇದರ ನಿಲುವು ನನಗೆ ಗೊತ್ತಿದೆ. ಪುರುಷೋತ್ತಮನೇ ಭಗವಂತ ಹೇಳ್ತಾನೆ, ನಾನು ಯಾಕೆ ಸೃಷ್ಟಿ ಮಾಡ್ತೇನೆ, ನಾನು ಯಾಕೆ ಸಂಹಾರ ಮಾಡ್ತೇನೆ, ಇದರ ಹಿನ್ನೆಲೆ ಏನು, ಇದರ ಉದ್ದೇಶ ಏನು, ಇದರ ರೀತಿ ರಿವಾಜುಗಳೇನು, ಇದು ಪೂರ್ತಿ ನನಗೆ ಗೊತ್ತು. ಎಲ್ಲರಿಗೂ ಇದು ಪೂರ್ತಿ ಅರ್ಥವಾಗಲೇ ಇಲ್ಲ. ತಾನು ಎಂಥವನು ಅಂದ್ರೆ ಆದಿತ್ಯ ವರ್ಣಂ ತಮಸಸ್ತು ಪಾರೆ. ಇದು ಶುಕ್ಲ ಯಜುರ್ವೇದದಲ್ಲಿ ಆದಿತ್ಯ ವರ್ಣಂ ತಮಸಃ ಪರಸ್ತಾತ್ ಅಂತ ಪಾಠ ಇದೆ. ತಮಸಸ್ತು ಪಾರೆ ನೋಡಿ, ತಮಸಃ ಪರಸ್ತಾತ್ ವೇದಾಹಮೇತಂ ಪೂರ್ಣಂ ಮಹಾಂತಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಆಮೇಲೆ ಮುಂದಿನ ಮಂತ್ರದ ಉತ್ತರಾರ್ಧ ಆಗಿರುವಂಥದ್ದು ತಮೇವ ವಿದಿತ್ವ ಅತಿಮೃತ್ಯುಮೇತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ ಅಂತ ಆ ರೀತಿಯ ಪಾಠಾಂತರ ಇದೆ. ಆದಿತ್ಯವರ್ಣಂ ಅಂತ ಈ ಧ್ಯಾನದಲ್ಲಿ ಈ ಭಗವಂತನ ರೂಪ ಹೇಗೆ ಕಾಣುತ್ತೆ ಅಂದ್ರೆ ಆದಿತ್ಯವರ್ಣಂ ಅಂತ ಸೂರ್ಯನಂತೆ ಕಾಣುತ್ತದೆ. ಇದನ್ನ ಗಾಯತ್ರಿ ಧ್ಯಾನದಲ್ಲಿ ಹೇಳ್ತಾರೆ ನೋಡಿ. ಪ್ರೋದ್ಯದ ಆದಿತ್ಯವರ್ಣಶ್ಚ ಸೂರ್ಯಮಂಡಲ ಮಧ್ಯಗಃ ಉದ್ಯತ್, ಅದು ಪ್ರೋದ್ಯದಾಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸ್ಯಾಸನ ಸನ್ನಿವಿಷ್ಟಃ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಹು ಧೃತಶಂಖ ಚಕ್ರ ಹಿರಣ್ಮಯ ವಪುಹು, ಚಿನ್ನದಂತೆ ಕಾಣುತ್ತೆ ಅಂತ ಕೆಲವು ಕಡೆ ಹೇಳ್ತಾರೆ. ಉದಿಸುವ ಸೂರ್ಯಮಂಡಲದಂತೆ ಕಾಣುತ್ತೆ. ಇದು ಹೇಳುವುದೇಳಿದ್ರೆ ನಮಗೆ ಧ್ಯಾನದಲ್ಲಿ ಗೋಚರವಾಗತಕ್ಕಂಥ ಇದನ್ನ ನಾರಾಯಣ ಉಪನಿಷತ್ತಿನ ಒಂದು ಕಡೆ ಹೇಳಿದ್ದಾರೆ. ಏನು ಅಂದ್ರೆ ಈ ಕಣ್ಣು ಮುಚ್ಚಿ ಧ್ಯಾನ ಮಾಡಿದಾಗ, ಸಾಮಾನ್ಯವಾಗಿ ಧ್ಯಾನ ಮಾಡುವಾಗ ಈ ಭ್ರೂಮಧ್ಯದಲ್ಲಿ ಬೆಳಕು ಕಾಣುತ್ತೆ. ಅದಕ್ಕೆ ಹೆಚ್ಚು ಅಭ್ಯಾಸ ಬೇಡ. ಕಣ್ಣು ಮುಚ್ಚಿದರೆ ಭ್ರೂಮಧ್ಯದಲ್ಲಿ ಬೆಳಕು ಕಾಣುತ್ತೆ. ಒಂದು ಲೈಟ್, ಒಂದು ಸಣ್ಣ ಶಿಖೆ, ಬೆಳಕಿನ ಒಂದು ರೇಖೆ ಕಾಣುತ್ತೆ ಭ್ರೂಮಧ್ಯದಲ್ಲಿ. ಅದನ್ನು ಅಭ್ಯಾಸ ಮಾಡಿದ್ರೆ ಸ್ಟಡಿಯಾಗಿ ಕಾಣುವಂತೆ ಅದನ್ನು ನೋಡ್ಕೊಂಡಿರ್ಬೋದು. ಆ ಬೆಳಕಿನ ಶಿಖೆಯನ್ನು ಹೃದಯ ಮಧ್ಯದಲ್ಲಿ ಕಾಣಲಿಕ್ಕಾಗತ್ತೆ ಹೆಚ್ಚು ಪ್ರಯತ್ನ ಮಾಡಿದ್ರೆ. ಅದು ಹೇಗಿರುತ್ತೆ ಅಂದ್ರೆ ಒಂದು ಸಣ್ಣ ನೀವಾರಶೂಕ ಬತ್ತನ್ವಿ ಪೀತಾಭಾಸ್ವತ್ಯನೂಪಮ, ಒಳ್ಳೆ ಪ್ರಜ್ವಲವಾದಂತಹ ಬೆಳಕಿನ ಕಿಡಿ, ಒಂದು ರೇಖೆ, ಆ ರೇಖೆ ಕಾಣುತ್ತೆ. ಆ ರೇಖೆಯ ಒಳಗೆ ನೋಡು, ಅದರ ಒಳಗೆ ಇಡೀ ಜಗತ್ತನ್ನು ತುಂಬಿರತಕ್ಕಂಥ ಆತ್ಮ ಭಗವಂತನ ಶಕ್ತಿ ಇದೆ. ತಸ್ಯಾ ಶಿಖಾಯಾ ಮಧ್ಯೆ ಪರಮಾತ್ಮ ವ್ಯವಸ್ಥಿತ. ಆ ವಿಷಯ ನಾನು ಎಷ್ಟು ಚೆನ್ನಾಗಿ ಹೇಳ್ತೇನೆ ನಾನು. ಒಂದು ಸಣ್ಣ ರೇಖೆ ಕಾಣುತ್ತೆ, ಬೆಳಕಿನ ಗೆರೆ. ಆ ಬೆಳಕಿನ ಗೆರೆಯ ಒಳಗೆ ಇಡೀ ವಿಶ್ವವನ್ನು ತುಂಬಿದ ಶಕ್ತಿ ಇದೆ. ಆ ಬೆಳಕಿನ ಗೆರೆಯ ಒಳಗಿರತಕ್ಕಂತಹ ಶಕ್ತಿಯನ್ನು ನೋಡು. ಅದು ಸಬ್ರಹ್ಮ ಸಶಿವ ಸೇಂದ್ರ ಸೋಕ್ಷರ ಪರಮ ಸ್ವರಾಟ್, ಇಡೀ ಜಗತ್ತನ್ನು ತುಂಬಿರತಕ್ಕಂತಹ ಶಕ್ತಿ ಅದರೊಳಗಿದೆ. ಅದು ಪೀತಾ ಭಾಸ್ವತಿ, ಒಳ್ಳೆ ಒಳ್ಳೆ ಚಿನ್ನದಂತೆ ಹೊಳೆಯುವಂತಹ ಅನುಪಮ ಸಣ್ಣ ರೇಖೆಯನ್ನು. ಆದರೆ ಅದು ವಿದ್ಯುಲ್ಲೇಖೆ ಭಾಸ್ವರ, ಅದು ಸಣ್ಣ ರೇಖೆ. ಆದರೆ ನೀನು ಮೆಡಿಟೇಷನ್ ಅದನ್ನು ಕಂಡಾಗ ಮಿಂಚಿನಂತೆ ಕಣ್ಣು ಕೋರೈಸುತ್ತೆ. ಅದು
ಸಣ್ಣ ರೇಖೆ, ವಿದ್ಯುಲ್ಲೇಖೆ. ಅದೇ ಉದಿಸುವ ಸೂರ್ಯನಂತೆ, ಮಿಂಚಿನಂತೆ ಕಣ್ಣು ತೊರಯಿಸುವ ಬೆಳಕು. ಅದು ಮೆಡಿಟೇಷನ್ ನಲ್ಲಿ ಒಳಗಣ್ಣಿನಲ್ಲಿ ಕಾಣ್ಲಿಕ್ಕೆ ಆಗುವಂತಹ ಬೆಳಕು. ಆ ಬೆಳಕಿನ ತಳಕನ್ನ ಭೇದಿಸಿ ಅದರ ಒಳಗಿರತಕ್ಕ ಸತ್ಯವನ್ನು ಕಂಡಾಗ ಭಗವದ್ ದರ್ಶನ ಆಗತ್ತೆ. ಇದು ಆ ಅಂತರ್ದರ್ಶನದ ಬಹಳ ವಿಚಿತ್ರವಾದ ಅನುಭವವನ್ನ ನಾರಾಯಣ ಉಪನಿಷತ್ತು ತೆರೆದಿದೆ. ಅದನ್ನ ಇಲ್ಲಿ ಹೇಳಿದ್ರು ಆದಿತ್ಯ ವರ್ಣಂ. ಆ ನನ್ನ ಒಳಗೆ, ನನ್ನ ಹೃದಯದ ಒಳಗಿರತಕ್ಕಂತಹ ಸಣ್ಣ ಬೆಳಕಿನ ರೇಖೆಯ ಒಳಗೆ ನಾನು ಕಾಣುವಂತಹ ವಿಶ್ವದ ಮೂಲ ಸತ್ಯವನ್ನೇ ಆದಿತ್ಯನಲ್ಲೂ ಕಾಣಬಹುದು. ಸ ಯಶ್ಚಾಯಂ ಪುರುಷೇ ಯಶ್ಚಾ ಸಾವಾದಿತ್ಯೇ ಸ ಏಕಃ. ಆದಿತ್ಯನಲ್ಲಿಯೂ ಕಾಣಬಹುದು. ಅದನ್ನ ಗಾಯತ್ರಿಯಲ್ಲಿ ಆದಿತ್ಯನಲ್ಲೇ ಕಾಣಬಹುದು. ಆದ್ರಿಂದ ಆದಿತ್ಯ ವರ್ಣಂ ಅಂದ್ರು. ಅಂದ್ರೆ ಆದಿತ್ಯನಲ್ಲಿ ಯಾವುದು ವರ್ಣನೀಯವೋ ನಿರ್ವರ್ಣನೀಯ ಆದಿತ್ಯ ಮಂಡಲದಲ್ಲಿ ಕಾಣಬೇಕಾದದ್ದು ಅಂತ. ಆದಿತ್ಯ ಮಂಡಲದ ಒಳಗೂ ಅದೇ ಇದೆ. ಅದನ್ನೇ ಹೇಳಿದ್ರಲ್ಲ, ನಾನು ನಿನ್ನೆ ಒಂದು ಹಿರಣ್ಮಯ ಏನ ಪಾತ್ರೇಣ ಸತ್ಯಸ್ಯಾಭೀತ ಮುಖಂ ತತ್ವಂ ಪುಷನ್ ಅಪಾವೃಣು. ಸೂರ್ಯಮಂಡಲವನ್ನು ಕಾಣ್ತಾ ಋಷಿ ಹೇಳ್ತಾನೆ, ಸೂರ್ಯಮಂಡಲವನ್ನು ಕಂಡ್ರೆ ನನಗೆ ಸೂರ್ಯಮಂಡಲದ ಒಳಗಿರತಕ್ಕಂತಹ ಭಗವತ್ ಶಕ್ತಿ ಕಾಣ್ತಾ ಇಲ್ಲ, ಬರೇ ಈ ಬೆಂಕಿಯ ಉಂಡೆ ಕಾಣ್ತಾ ಇದೆ. ಇದನ್ನು ಅತ್ತ ಸರಿಸು, ಈ ಬೆಳಕು ಅತ್ತ ಹೋಗಲಿ, ನಿಜವಾದ ಬೆಳಕು ಕಾಣಲಿ. ಈ ಬೆಳಕು ಅವನಿಗೆ ಒಂದು ತಡೆಯಾಗಿಬಿಟ್ಟಿದೆ. ಈ ಬೆಳಕಲ್ಲ ನನಗೆ ಬೇಕಾದ್ದು, ಇದರ ಒಳಗಿರತಕ್ಕಂತಹ ಜ್ಞಾನಾನಂದಮಯವಾದ ಬೆಳಕನ್ನು ಕಾಣಬೇಕು. ಈ ಪರದೆ ಸರಿಸು, ಇದರ ಒಳಗಿರತಕ್ಕ ಬೆಳಕನ್ನು ನನಗೆ ಕಾಣಿಸು ಅಂತ. ಆಗ ಆದಿತ್ಯನಲ್ಲಿ ನಾವು ಕಾಣಬೇಕಾದ ತತ್ವ ಆದಿತ್ಯ ವರ್ಣ. ಅಂದ್ರೆ ಆದಿತ್ಯೇ ನಿರ್ವರ್ಣನೀಯಂ. ಸೂರ್ಯಮಂಡಲದಲ್ಲಿ ಕಾಣಬೇಕಾದ್ದು ಅದೇ ಹೃದಯ ಮಂಡಲದಲ್ಲಿ ಕಾಣಬೇಕಾದ್ದು. ಸೂರ್ಯನಂತೆ ಬೆಳಗುವ ಪ್ರಕಾಶಮಾನವಾದದ್ದು. ತಮಸಸ್ತು ಪಾರೇ ಅಂದರೆ ಕತ್ತಲೆಯ ಆಚೆಗೆ. ಇದು ಅನೇಕ ವಿಧವಾದ. ಇದನ್ನು ನೀವು ಕಾವ್ಯಾತ್ಮಕ ನೋಡಿದ್ರೆ ಬಹಳ ಸುಂದರವಾಗಿದೆ. ಎಂಥ ಸೂರ್ಯನಂತೆ ಕಾಣುತ್ತೆ ಅಂದ್ರೆ ತಮಸಸ್ತು ಪಾರೆ ಅಂತ. ತಮಸ್ಸು ಅಂದ್ರೆ ರಾತ್ರಿಯ ಕತ್ತಲು. ಕತ್ತಲು ಕಳೆದು ಬೆಳಗಿನ ಜಾವದಲ್ಲಿ ಉದಿಸುವ ಸೂರ್ಯನಂತೆ ಕಾಣುವಂಥದ್ದು. ಮಧ್ಯಾಹ್ನದ ಸೂರ್ಯನ ಹಾಗಲ್ಲ. ಅದಕ್ಕೆ ಚಿನ್ನದ ಬಣ್ಣ ಅಂದ್ರೆ ಉದಿಸುವ ಸೂರ್ಯನ ಬಣ್ಣ. ಕತ್ತಲು ಕಳೆದು ಕತ್ತಲಿನ ಪಾರ ಅಂದ್ರೆ ಮುಂಜಾನೆಯಲ್ಲಿ ಕಾಣುವ ಸೂರ್ಯನಂತೆ, ಅಂದ್ರೆ ಉದಿಸುವ ಸೂರ್ಯನಂತೆ ಕಾಣುವಂಥದ್ದು. ಅಥವಾ ನಮಗೆ ಈಗ ನಮ್ಮ ಒಳಗಿರತಕ್ಕಂಥ ಸೂರ್ಯ ನಮ್ಮ ಅಜ್ಞಾನದ ರಾಹುಗ್ರಹಣವಾಗಿದೆ. ತಮಸ್ಸು ಅಂದ್ರೆ ರಾಹು ಅಂತ ಅರ್ಥ. ತಮಸಸ್ತು ಪಾರೆ, ಈ ರಾಹುಗ್ರಹಣ ಕಳೆದ ಮೇಲೆ ಸ್ವಚ್ಛವಾದ ಸೂರ್ಯಮಂಡಲ ಕಂಡಂತೆ ಕಾಣುತ್ತೆ. ತಮಸಸ್ತು ಪಾರೆ ಅಂದ್ರೆ ನಮ್ಮ ಈ ಅಜ್ಞಾನದ ಪರೆ ಹರಿದಾಗ ಅದು ಸೂರ್ಯಮಂಡಲದಂತೆ ಕಾಣುತ್ತೆ. ಅದು ಏನಿದೆ ಅಂದ್ರೆ ಅದು ತಮಸಸ್ತು ಪಾರೆ. ತಮಸ್ಸು ಅಂದ್ರೆ ಪ್ರಕೃತಿ, ತ್ರಿಗುಣಾತ್ಮಕವಾದ ಪ್ರಕೃತಿ. ಅದು ಪ್ರಕೃತಿಯ ಸ್ಪರ್ಶ ಇಲ್ಲದೆ ಪ್ರಕೃತಿಯಿಂದ ಆಚೆಗೆ ಇದೆ, ಅಪ್ರಾಕೃತವಾಗಿದೆ. ಅಂಥ ಅಪ್ರಾಕೃತವಾದ ಬೆಳಕನ್ನ ಉದಾಹರಣೆ ಕೊಡ್ಬೇಕಲ್ಲ ಒಂದು ಸೂರ್ಯನ ಹಾಗೆ ಅಂತ. ಸೂರ್ಯನ ಹಾಗೆ ಅಲ್ಲೇ ಅಲ್ಲ. ಯಾಕಂದ್ರೆ ಸೂರ್ಯನು ಭೌತಿಕ ಪ್ರಾಕೃತವಾದ ಒಂದು ವಸ್ತು. ಸುಮಾರಾಗಿ ಸೂರ್ಯನ ಹಾಗೆ ಒಂದು ಬೆಳಕು ಕಾಣುತ್ತೆ ಒಳಬಗೆಯಲ್ಲಿ, ಅದು ಭಗವಂತ. ಆದಿತ್ಯವರ್ಣಂ ತಮಸಸ್ತು ಪಾರೆ. ಅವನು ಏನ್ ಮಾಡ್ತಾನೆ? ಸರ್ವಾಣಿ ನಾಮ ರೂಪಾಣಿ ವಿಚಿತ್ಯ ಧೀರಃ. ಪ್ರತಿಯೊಂದು ವಸ್ತುವಿಗೆ ರೂಪಾಣಿ ವಿಚಿತ್ಯ ಅಂದ್ರೆ ಈ ವಸ್ತು ಇಂಥ ಆಕಾರದಲ್ಲಿ ಇರಲಿ ಅಂತ ಯೋಚಿಸಿ, ಇಚ್ಛಿಸಿ, ಡಿಸೈರ್. ವಿಚಿಂತನ ಅಂದ್ರೆ ಇಚ್ಛಿಸುವುದು, ಟು ಡಿಸೈರ್. ಭಗವಂತನ ಇಚ್ಛೆಯೇ ಸೃಷ್ಟಿ. ನಾವಾದ್ರೂ ಇಚ್ಛೆ ಮಾಡಿದ ಮೇಲೆ ತೊಡಗಬೇಕು, ಪ್ರಯತ್ನ ಮಾಡಬೇಕು, ಪ್ರಯತ್ನದಿಂದ ಸೃಷ್ಟಿ ಆಗಬೇಕು. ಭಗವಂತ ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ. ವೆನ್ ಹಿ ಡಿಕ್ರೀಸ್ ಎ ಥಿಂಗ್ ಹಿ ಸೇಸ್ ಟು ಇಟ್ ಬಿ ಅಂಡ್ ಇಟ್ ಈಸ್. ಆಗು ಅಂತ ಹೇಳ್ತಾನೆ, ಆಯಿತು. ಆಗಬೇಕು ಅಂತ ಹೋಗಿ ಮಣ್ಣು ತಂದು ಮೆದ್ದು ಮಡಿಕೆ ಮಾಡೋದಿಲ್ಲ. ಹಿ ಸೇಸ್ ಟು ಇಟ್ ಬಿ ಅಂಡ್ ಇಟ್ ಈಸ್. ಇದು ಕುರಾನಿನ ಮಾತು. ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ ಎನ್ನುವುದು ಉಪನಿಷತ್ತಿನ ಮಾತು. ಎರಡೂ ಹೇಳುವುದು ಒಂದನ್ನೇ. ಅವನು ಇಚ್ಛಿಸಿದ ಸೃಷ್ಟಿ ಆಯಿತು. ಭಗವಂತ ಸತ್ಯ ಸಂಕಲ್ಪ, ಪ್ರಯತ್ನ ಇಲ್ಲದ ಸೃಷ್ಟಿ. ಅದಕ್ಕೋಸ್ಕರ ಒದ್ದಾಟಪಟ್ಟು ಸೃಷ್ಟಿ ಮಾಡಿದ್ದಲ್ಲ. ಅದನ್ನೇ ಹೇಳಿದ್ರೆ ಇಲ್ಲಿ ವಿಚಿತ್ಯ, ರೂಪಗಳನ್ನ ಚಿಂತಿಸಿದ, ಅವನು ಯೋಚಿಸಿದ, ಮನಸ್ಸಿನಲ್ಲಿ ಬಯಸಿದ, ಅದರಿಂದ ನಿರ್ಮಾಣವಾಯಿತು. ಸರ್ವಾಣಿ ರೂಪಾಣಿ ವಿಚಿತ್ಯ, ಪ್ರತಿಯೊಂದಕ್ಕೂ ಕೂಡ ರೂಪಗಳನ್ನು ಕೊಟ್ಟ, ಇಡೀ ವಿಶ್ವಕ್ಕೆ ರೂಪ ಕೊಟ್ಟ. ಯಾರವನು? ಧೀರ. ಧೀರ ಅಂದ್ರೆ ಏನಷ್ಟು ಹೆದರಿಕೆ ಬರೋ ಪ್ರಸಂಗ ಏನಾಗ್ತದೆ? ಅವನು ಧೈರ್ಯವಾಗಿ ಸೃಷ್ಟಿ ಮಾಡಿದ ಅಂತ ಹೇಳ್ತಾ ಇದೆಯಲ್ಲ ಉಪನಿಷತ್ತು. ಹೆದರ್ಕೊಳ್ಳೋ ಪ್ರಸಂಗ ಏನಾದ್ರು ಇತ್ತು ಅಂದ್ರೆ ಧೀರ ಅಂದ್ರೆ ಕರೇಜಸ್ ಅಂತ ಅರ್ಥ ಅಲ್ಲ. ಧೀರ ಶಬ್ದದ ಅರ್ಥ ಧೀ ಅಂದ್ರೆ ವಿಸ್ಡಮ್, ರಾ ಅಂದ್ರೆ ರಮು ಕ್ರೀಡಾಯಂ ಪ್ಲಿಸ್. ಧೀರ ಅಂದ್ರೆ ಜ್ಞಾನಾನಂದ ಸ್ವರೂಪ ಅಂತ ಅರ್ಥ. ಇನ್ನೇನೇ ಇಲ್ಲ. ಧೀ ಅಂದ್ರೆ ಜ್ಞಾನ, ರಾ ಅಂದ್ರೆ ಆನಂದ. ಧೀರ ಅಂದ್ರೆ ಅವನು ಜ್ಞಾನಾನಂದ ಸ್ವರೂಪ. ಯಾರು ಜ್ಞಾನವನು, ತುಂಬ ಜ್ಞಾನವುಳ್ಳವನು, ಅವನೇ ಧೀರನೂ ಆಗಿರ್ತಾನೆ. ಆದ್ರಿಂದ ಧೈರ್ಯ, ಕರೇಜ್ ಅನ್ನೋ ಅರ್ಥ ಬಂತಲ್ಲ. ಯಾರಿಗೆ ತಿಳುವಳಿಕೆ ಇದೆಯೋ ಅವನಿಗೆ ಧೈರ್ಯ ಇರುತ್ತೆ. ಯಾರಿಗೆ ಅಜ್ಞಾನವೋ ಅವನಿಗೆ ಭಯ. ರಾತ್ರಿ ಹೊತ್ತು ಹೋಗುವ ಹೆದರಿಕೆ ಆಗುತ್ತೆ. ಯಾಕಂದ್ರೆ
ಕಾಣೋಲ್ಲ. ಎಲ್ಲಿ ಹಾವುಂಟೋ ಏನುಂಟೋ, ಹೆಜ್ಜೆ ಇಟ್ಟಿದ್ರೆ ಟಾರ್ಚ್ ತಂಡ್ರೋ ದೀಪ ತಂಡ್ರೋ ಕತ್ತಲೆ ಕಾಣೋಲ್ಲ. ಹಗಲು ಹೊತ್ತು ಧೈರ್ಯ, ಯಾಕಂದ್ರೆ ಕಾಣುತ್ತೆ, ನಾಲೆಜ್ ಇದೆ. ಜ್ಞಾನ ಇದ್ರೆ ಭಯ ಇಲ್ಲ, ಅಜ್ಞಾನ ಇದ್ರೆ ಭಯ. ಅವನಿಗೆ ಭಯ ಇಲ್ಲ ಯಾಕೆಂದ್ರೆ ಅವನಿಗೆ ಅಜ್ಞಾನ ಇಲ್ಲ. ಅವನು ಧೀರ, ಯಾಕೆಂದ್ರೆ ಅವನು ಜ್ಞಾನಾನಂದ ರೂಪ. ಅದು ಈ ಧೈರ್ಯ ಅನ್ನುವ ಅರ್ಥ ಅನಂತರ ಬಂದದ್ದು. ಮೂಲಭೂತವಾದ ಅರ್ಥ ಧೀರ ಅಂದ್ರೆ ಧಿಯಾ ರಮತೆ ಅಂತ. ಅವನು ಆನಂದವಾಗಿದ್ದಾನೆ, ಯಾಕಂದ್ರೆ ಜ್ಞಾನ ಇದೆ. ನಮಗೆ ದುಃಖ ಮತ್ತು ಭಯ ಬರುವುದು ಅಜ್ಞಾನದಿಂದ. ಜ್ಞಾನ ಇತ್ತು ಅಂದ್ರೆ ದುಃಖವೂ ಇಲ್ಲ, ಭಯವೂ ಇಲ್ಲ, ಆನಂದವಾಗಿದ್ದಾನೆ. ಯಾಕಂದ್ರೆ ಎಲ್ಲ ತಿಳ್ಕೊಂಡಿದ್ದಾನೆ. ತಿಳ್ಕೊಂಡ ಮೇಲೆ ಅವನಿಗೆ ಹೆದರುವ ಕಾರಣ, ಯಾಕಂದ್ರೆ ಹೆದರುವುದು ಯಾಕೆ ಅನ್ನುವುದು ಗೊತ್ತಿದೆ, ಹೆದರುವ ಕಾರಣ ಇಲ್ಲ ಅನ್ನುವುದು ಗೊತ್ತಾಗಿದೆ. ನಮಗೂ ಅಷ್ಟೇ ತಾನೆ, ಯಾವುದರ ಅರಿವಿದೆಯೋ ಅದನ್ನು ಹೆದರೋದಿಲ್ಲ. ಮನುಷ್ಯನಿಗೆ ಸಾವಿನ ಭಯ ಯಾಕೆ? ಏನು ಗೊತ್ತಿಲ್ಲ. ಸತ್ತ ಮೇಲೆ ಏನಾಗುತ್ತೆ ಗೊತ್ತ, ಹೆದರಿಕೆ ಅಷ್ಟೇ. ಎಲ್ಲಾದ್ರೂ ಒಂದು ವೇಳೆ ಸತ್ತ ಮೇಲೆ ಬದುಕಿರುವುದಕ್ಕಿಂತಲೂ ಹೆಚ್ಚು ಆನಂದವಾದ ಸ್ಥಿತಿ ಸಿಗುತ್ತೆ ಅಂತ ಗೊತ್ತಾಗಿ ಬಿಟ್ರೆ ಸಾಯೋದು ಕ್ಯೂ ನಿಲ್ಲೋದೇನು ನಾವು? ನಾನು ಮೊದಲು ಸಾಯ್ಬೇಕು, ನಾನು ಯಾಕೆ ಸತ್ತ ಮೇಲೆ ಬದುಕಿದ್ದು ಹೆಚ್ಚು ಖುಷಿ ಉಂಟಪ್ಪ ಅಂತ ಗೊತ್ತಾಗ್ಬಿಟ್ರೆ ಅದು ಆ ವಿಷಯ. ಹಾಗೆ ನಾವು ತಿಳುವಳಿಕೆ ಬಂದ್ರೆ ಈಗ ಪೈಪೋಟಿ, ಆಮೇಲೆ ಜಗಳ. ನಾನು ಮೊದಲು ಸಾಯ್ಬೇಕು ಅಂತ ಜಗಳ. ಒಟ್ಟಿಗೆ ಏನು ಅಂದ್ರೆ ಈಗ ಆನಂದ ಉಂಟು ಅಂತಲ್ಲ, ಈಗ ದುಃಖ ಇದ್ರೂ ಒಂಥರ ಮಜಾ ಇದೆ. ಸತ್ತ ಮೇಲೆ ಇನ್ನೂ ಭಯಂಕರ ದುಃಖ ಆದರೆ ಕಡೆಗೆ ಆಗಲ್ ಬೇಡ, ಬದುಕೋಣ. ಇದಕ್ಕೆ ಭಯಕ್ಕೆ ಕಾರಣ ಯಾವಾಗಲೂ ಇಗ್ನೋರೆನ್ಸ್. ಜ್ಞಾನದಿಂದ ಅರಿವಿನಿಂದ ನಿರ್ಭಯ, ಅಜ್ಞಾನದಿಂದ ಭಯ. ಸಾವಿನ ಭಯಕ್ಕೆ ಸಾವಿನ ಬಗ್ಗೆ ಅಜ್ಞಾನವೇ ಕಾರಣ, ದೇವರ ಭಯಕ್ಕೆ ದೇವರ ಬಗ್ಗೆ ಅಜ್ಞಾನವೇ ಕಾರಣ. ಎಷ್ಟೋ ಜನ ದೇವ್ರ ಭಯ, ದೇವ್ರನ್ನ ಹೆದರಿಕೆ. ದೇವ್ರು ಯಾಕೆ ಹೆದರಿಕೆ ಅಂದ್ರೆ ಅದು ಏನು ದೆವ್ವದ ಹಾಗೆ ಏನು ಮಾಡುತ್ತೋ, ಏನು ನರಕಕ್ಕೆ ಹಾಕಿಬಿಡುತ್ತೋ, ಏನು ಎಣ್ಣೆ ಬಾಣಲ್ಲಿ ಹುರಿದು ಬಿಡುತ್ತೋ ನಮ್ಮನ್ನು. ಭಯಾನಕ ದೇವರು ಕೆಲವರಿಗೆ. ಅದು ಭಯಗ್ರಸ್ತವಾಗಿ ನಾವು ನಂಬಬೇಕಾದ ವಸ್ತು ಅಲ್ಲ, ಪ್ರೀತಿಸಬೇಕಾದ ವಸ್ತು ಅನ್ನೋದು ಬಹಳ ಜನಕ್ಕೆ ಗೊತ್ತಿಲ್ಲ. ದೇವರ ಮೇಲೆ ಪ್ರೀತಿ ಬಹಳ ಜನಕ್ಕಿಲ್ಲ, ಭಯ ಇದೆ. ಕಾರಣ ಏನಂದ್ರೆ ಏನೋ ಗೊತ್ತಿಲ್ಲಪ್ಪ, ದೇವರಂತೆ ಭಯಂಕರ ವಸ್ತು, ಅದು ಏನೋ ಒಂದು ಭಯಂಕರ ವಸ್ತು ಅಷ್ಟೇ, ಅದು ಏನ್ ಮಾಡಿಬಿಡುತ್ತೋ ಅಂತ ಹೆದರಿಕೆ. ನಾವು ಪ್ರೀತಿಸಿದ್ರೆ ಭಯ ಇರೋದಿಲ್ಲ. ದೇವರ ಬಗ್ಗೆ ಭಯ ಇರಬಾರದು, ಪ್ರೀತಿ ಇರಬೇಕು. ಈಗ ಭಯ ಇತ್ತು, ಕಂಸನಿಗೆ ಭಯ ಇತ್ತು, ರಾವಣನಿಗೆ ಭಯ ಇತ್ತು, ಜರಾಸಂಧನಿಗೆ ಭಯ ಇತ್ತು, ಹಿರಣ್ಯಾಕ್ಷನಿಗೆ ಭಯ ಇತ್ತು, ಹಿರಣ್ಯಕಶಿಪುವಿಗೆ ಭಯ ಇತ್ತು. ಅವರೆಲ್ಲ ದೇವರ ಭಕ್ತರಲ್ಲ, ಹೆದರಿ ಸತ್ರು. ಹೆದರದೆ ಬದುಕಬೇಕು, ಹೆದರಿ ಸಾಯಬಾರದು ನಾವು. ಇದು ಶಾಸ್ತ್ರ. ದೇವರ ಬಗ್ಗೆ ಭಯ ಅವರು ಎಲ್ಲ ಇತ್ತು. ಆದ್ರೆ ಪ್ರಹ್ಲಾದರಿಗೆ ಹೆದರಿಕೆ ಇರಲಿಲ್ಲ. ಅವನು ತೊಡೆ ಮೇಲೆ ಹೋಗಿ ಕೂತ್ಬಿಟ್ಟ ಸೀದಾ. ಹಿರಣ್ಯಕಶಿಪು ಯಾರನ್ನ ನೋಡಿ ಹೆದರಿದ್ರೋ ಅವನು ತೊಡೆ ಮೇಲೆ ಹೋಗಿ ಕೂತ ಪ್ರಹ್ಲಾದ, ಪುಟ್ಟ ಮಗು. ಈ ರೀತಿಯ ಅಭಯ ಅನ್ನುವುದು ನಮಗೆ ಬೇಕಾದ್ದು. ದೇವರ ಭಯವೇ ಜ್ಞಾನದ ಆರಂಭ ಅಂತೆಲ್ಲ ಹೇಳ್ತಾರೆ. ಅದು ನಿಜವಾಗಿ ಅಜ್ಞಾನದ ಆರಂಭ, ಜ್ಞಾನದ ಆರಂಭ ಅಲ್ಲ. ದೇವರ ಬಗ್ಗೆ ಅಭಯ, ಅವರು ಭಯ ತೆಗೆಯೋರು ಅನ್ನೋ ಭರವಸೆ ಬಂದಾಗ ಹೆದರಿಕೆ ಯಾಕಾಗ್ಬೇಕ್ರಿ? ಹೆದರಬಾರದು. ಹೆದರ್ಕೊಳ್ಳೋದು ಯಾವಾಗಲೂ ಅಜ್ಞಾನದಿಂದ. ಜ್ಞಾನ, ಆದ್ರಿಂದ ಇಲ್ಲಿ ಹೇಳಿದ್ರು ಜ್ಞಾನದಿಂದ. ಅದು ಧೀರ, ನಾಮಾನಿ ಕೃತ್ವ ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರ, ಅದು ಜ್ಞಾನ ರೂಪ ಮತ್ತು ಆನಂದ ರೂಪ. ಅದಕ್ಕೆ ಭಯವೂ ಇಲ್ಲ, ದುಃಖವೂ ಇಲ್ಲ. ನಾಮಾನಿ ಕೃತ್ವ, ರೂಪಗಳನ್ನು ಸೃಷ್ಟಿ ಮಾಡಿತು. ಸೃಷ್ಟಿ ಮಾಡಿದ ರೂಪಗಳಿಗೆ ನಾಮರೂಪಾತ್ಮಕ ಸೃಷ್ಟಿ. ರೂಪಗಳನ್ನು ಕೊಟ್ಟಿತು, ಆ ರೂಪಕ್ಕೆ ಒಂದು ನಾಮವನ್ನು ಕೊಟ್ಟಿತು. ಯಾಕೆಂದ್ರೆ ವೇದ ಶಬ್ದೇಭ್ಯ ಏವಾದುವುದು, ವೇದಗಳ ಸೃಷ್ಟಿ ಆಯ್ತಲ್ಲ. ಪ್ರಪಂಚದಲ್ಲಿ ಇರ್ತಕ್ಕ ಎಲ್ಲ ಶಬ್ದ, ಎಲ್ಲ ವಸ್ತುವಿನ ನಾಮ ಮೂಲತಃ ಅನಂತ. ಅದು ಸೃಷ್ಟಿಯಾದದ್ದಲ್ಲ. ಆ ವಸ್ತು ಸೃಷ್ಟಿ ಆದ್ಮೇಲೆ ಆ ವಸ್ತುವಿಗೆ ಆ ಹೆಸರು ಬರುವುದೇ ಅದರ ಸೃಷ್ಟಿಯಿಂದ. ಇವಾಗ ಘಟ ಅನ್ನುವ ಶಬ್ದ ಸೃಷ್ಟಿ ಆಗಲೇ ಇಲ್ಲ ಅದು. ಯಾಕಂದ್ರೆ ಹಿಂದಿನ ಕಲ್ಪದಲ್ಲಿ ಘಟ ಅನ್ನುವ ಶಬ್ದ ಇತ್ತು ಇಟ್ಟುಕೊಳ್ಳಿ. ಒಂದು ಶಬ್ದ ಇದ್ದದ್ದು ನಾಶವಾಗುವುದಿಲ್ಲ, ಶಬ್ದ ನಾಶವಾಗುವುದಿಲ್ಲ, ವರ್ಣ ನಾಶವಾಗುವುದಿಲ್ಲ, ಅದು ಇರುತ್ತದೆ ವಾತಾವರಣದಲ್ಲಿ. ಘಟ ಅನ್ನುವ ವಸ್ತು ಇಲ್ಲದೆ ಇದ್ದಾಗ ಅದಕ್ಕೆ ಘಟ ಅನ್ನುವ ಹೆಸರು ಇರಲಿಲ್ಲ. ಆದರೆ ಘಟ ಅನ್ನುವುದು ಒಂದು ಫಾರ್ಮ್ ಆದಾಗ ಅದು ಅದರ ಹೆಸರಾಯಿತು. ಇಲ್ಲದೆ ಇದ್ರೆ ಘಟ ಅನ್ನುವ ಶಬ್ದ ನಾಶ ಆಗಲೇ ಇಲ್ಲ. ಆ ಶಬ್ದಕ್ಕೂ ವಸ್ತುವಿಗೂ ಸಂಬಂಧವನ್ನು ಕಲ್ಪಿಸುವುದೇ ನಾಮ ಸೃಷ್ಟಿ. ನಾಮರೂಪಾತ್ಮಕ ಒಂದು ವಸ್ತುವಿಗೆ ಒಂದು ಹೆಸರು ಕೊಟ್ಟ ಭಗವಂತ. ಆ ಹೆಸರು ವೇದ ಶಬ್ದೇಭ್ಯ. ವೇದ ಅನಾದಿ ಅನಂತವಾಗಿರತಕ್ಕ ವೇದಗಳ ಪದಗಳಿಂದಲೇ ವಸ್ತುವಿಗೆ ನಾಮ ಬಂತು. ಆ ಪದಗಳಿಂದ ಮತ್ತೆ ಅದರಿಂದ ನಾವು ಬೇರೆ ನಾಮಗಳನ್ನ ಸೃಷ್ಟಿ ಮಾಡಿಕೊಳ್ತೇವೆ. ಗೌ ಅಂತಿತ್ತು, ಅದು ಗಾಯಿ ಅಂತಾಯ್ತು, ಗೋವು ಅಂತಾಯ್ತು, ಏನೇನೋ ಶಬ್ದಗಳು. ಕೌ ಅಂತಾಯ್ತು, ಗೌ ಹೋಗಿ ಕೌ ಆಯ್ತಷ್ಟೇ. ಇದು ನಮ್ಮ ನಾಲಿಗೆ ಮಾಡತಕ್ಕಂತಹ ವಿಚಾರಗಳು. ಒಂದು ಶಬ್ದ, ಒಂದು ಮೂಲತಃ ಇದ್ದ ಒಂದು ಶಬ್ದಕ್ಕೆ ಮೃತ್ತಿಕೆ ತೇವ ಸತ್ಯಂ, ಮೃತ್ ಅಂತಿದೆ, ಮೃತ್ ಹೋಗಿ ಮೃಣ್ ಆಯ್ತು, ಮೃಣ್ಮಯ, ಮೃಣ್ ಅಂತ ಆಯ್ತು. ಅದು ಸಂಧಿಯಲ್ಲಿ ಮೃಣ್ ಹೋಗಿ ಮಣ್ಣಾಯ್ತು ನಮ್ಮ ಬಾಯಲ್ಲಿ. ಇದು ನಮ್ಮ ನಾಲಿಗೆ ಹೊರಳದೆ ಒಂದು ಶಬ್ದ ಅನೇಕ ಶಬ್ದವಾಗಿ ರೂಪಾಂತರಗೊಂಡಿತು. ಹೀಗೆ ರೂಪಾಂತರಗಳನ್ನು ಹೊಂದ್ತಾ ಇರ್ತವೆ ಶಬ್ದಗಳು. ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಹವೆಗೆ ಅವರವರ ನಾಲಿಗೆ ಹೊರಳಿದಂತೆ ಅವು ವಿಕಾರ ಆಗ್ತಾ ಇರ್ತವೆ ಶಬ್ದಗಳು. ಮೂಲತಃ
ಅದು ಒಂದೇ ಅರ್ಥವನ್ನು ಹೇಳುತ್ತೆ. ಹೀಗೆ ನಾಮಗಳನ್ನು ಕೊಟ್ಟು ಅದನ್ನು ಅಭಿವದನ್ ತಾನೇ ಆ ನಾಮಗಳನ್ನ ವೇದಗಳ ಮೂಲಕ ಉಚ್ಚರಿಸುತ್ತಾ, ಯಾಕಂದ್ರೆ ವೇದದ ಅಭಿಮತ್ಯವನ್ನೇ ಅಭಿವದನ್ ಯಹ ಆಸ್ತೆ, ಯಾರು ಹೀಗೆ ಸರ್ವಕಾಲದಲ್ಲೂ ಪ್ರಪಂಚಕ್ಕೆ ನಾಮರೂಪಗಳನ್ನ ಕೊಟ್ಟು ನಾಮಾತ್ಮಕ ರೂಪಾತ್ಮಕ ಪ್ರಪಂಚವನ್ನ ಮಾಡಿ ನಾಮರೂಪೇ ವ್ಯಾಕರವಾಣಿ ಇದನ್ನ ಸೃಷ್ಟಿ ಮಾಡುತ್ತೇನೆ ಇಚ್ಛಿಸಿ ಸೃಷ್ಟಿಸುತ್ತಾ ಯಾರು ಆನಂದವಾಗಿ ಇದ್ದಾನೋ ಅಂಥ ನಾನು ನನ್ನನ್ನು ಪೂರ್ತಿಯಾಗಿ ಬಲ್ಲೆ. ಯಾಕೆ ಸೃಷ್ಟಿ ಮಾಡಿದ ಅನ್ನೋದನ್ನು ಹೇಳಲೇ ಇಲ್ಲ. ನನಗೆ ಮಾತ್ರ ಗೊತ್ತು, ನಿಮ್ಗೆ ಗೊತ್ತಿಲ್ಲ ಅಂತಂದ. ನಮ್ಗೆ ಗೊತ್ತಿದ್ದಷ್ಟಾದ್ರೂ ನಾವು ತಿಳ್ಕೋಬೇಕೋ ಬೇಡವೋ? ಇಲ್ಲದ್ರೆ ಈ ಪ್ರಶ್ನೆಯೇ ಗೊಂದಲಾಗುತ್ತೆ. ಅಂದ್ರೆ ಇದನ್ನು ನಾಳೆ ದಿವಸ ಹೇಳ್ತೇನೆ ನಾನು. ಸವಿತುಹು ಅಂತ ಗಾಯತ್ರಿಯಲ್ಲಿ ಬರುತ್ತೆ. ಗಾಯತ್ರಿ ಅರ್ಥದಲ್ಲಿ ಸೃಷ್ಟಿ ಮಾಡಿದವ ಅಂತ ಅರ್ಥ ಸವಿತು. ಯಾಕೆ ಸೃಷ್ಟಿ ಮಾಡಿದ ಅನ್ನುವಂಥ ಪ್ರಶ್ನೆ ನಾವು ಏನು ಅನುಸಂಧಾನ ಮಾಡಿಕೊಳ್ಬೇಕು. ಅವನ ಅನುಸಂಧಾನ ಏನೋ ನಮಗೇನು ಗೊತ್ತು. ನಾವು ಏನು ಅನುಸಂಧಾನ ಮಾಡಿ ಯಾಕೆ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿದ? ಅವನಿಗೆ ಬೇರೆ ಕೆಲಸ ಇರಲಿಲ್ಲೇನು? ನಾವೇನು ಅಪ್ಲಿಕೇಶನ್ ಹಾಕಿದ್ದೇವೋ ನಮ್ಮನ್ನು ಸೃಷ್ಟಿ ಮಾಡುವಂತ? ಸೃಷ್ಟಿ ಮಾಡು, ಈ ಬಂಧನದಲ್ಲಿ ಹಾಕುವುದು, ಬಂಧನದಲ್ಲಿ ಬಿಡಿಸ್ಕೋ ಅನ್ನೋದು. ಹಾಕದೇ ಇರ್ತಿದ್ರೆ ಆರಾಮಿರ್ತಿರ್ಲಿಲ್ವಾ? ಈ ಸಂಸಾರದಲ್ಲಿ ಹಾಕುವುದು, ಸಂಸಾರದಿಂದ ಬಿಡುಗಡೆಗೊಳ್ಳಬೇಕು. ನಮ್ಮನ್ನು ಹಾಕೋದು ಯಾಕೆ? ಅದನ್ನು ಹೊರಗೆ ಬಾ ಅಂತ ಹೇಳೋದು ಯಾಕೆ? ಹಾಕದೇ ಇರ್ತಿದ್ರೆ ಆರಾಮ ಇರ್ತಿರ್ಲಿಲ್ವಾ? ಯಾಕೆ ಈ ತೊಂದರೆ ಕೊಡ್ತಾ ಇದ್ದಾನವ ಅಂತ. ವೈ ದಿಸ್ ಕ್ರಿಯೇಷನ್? ಅವನಿಗೇನು ಉಪಯೋಗ? ಅವನು ಪೂರ್ಣಾನಂದ ಅಂತೀರಿ, ಅವನು ಸೃಷ್ಟಿ ಮಾಡಿ ಏನಾಗಬೇಕಾಗಿದೆ, ಸಂಹಾರ ಮಾಡಿ ಏನಾಗಬೇಕಾಗಿದೆ ಅನ್ನುವಂಥ ಪ್ರಶ್ನೆಗೆ ಭಾರತೀಯ ತತ್ವಶಾಸ್ತ್ರ ಏನು ಉತ್ತರ ಕೊಡುತ್ತೆ ಅನ್ನುವುದನ್ನ ತತ್ಸವಿತುಹು ವರೇಣ್ಯಂ ಅನ್ನೋ ಗಾಯತ್ರಿಯಲ್ಲಿ ಸವಿತುಹು ಅನ್ನೋ ಶಬ್ದ ಬಂದಾಗ ನಾನು ಹೇಳ್ತೇನೆ. ಆ ಸಂದರ್ಭದಲ್ಲಿ ಅದರ ಉಪಸಂಹಾರದಲ್ಲಿ ನಾಳೆ ಕೊನೆ ದಿವಸ ಆ ವಿಷಯವನ್ನು ಸ್ವಲ್ಪ ಹೇಳ್ತೇನೆ. ನಾಮಾನಿಕೃತ್ವ ಅಭಿವದನ್ ಯಾ ಆಸ್ತೆ, ಇಂಥ ಭಗವತ್ ತತ್ವವನ್ನ ನಾನು ಚೆನ್ನಾಗಿ ಬಲ್ಲೆ. ಅನಂತರ ಧಾತಾ ಪುರಸ್ತಾದ್ಯಮುದಾಜಹಾರ. ಧಾತಾ ಪುರಸ್ತಾದ್ಯಮುದಾಜಹಾರ, ಭಗವಂತ ನನಗೆ ಗೊತ್ತು ಅಂತ ನನ್ನನ್ನು ಬಿಟ್ರೆ ಪುರಸ್ತಾತ್ ಮೊಟ್ಟ ಮೊದಲು ನನ್ನನ್ನು ಉದಾಹರಣೆ ಉದಾಜಹಾರ, ನನ್ನನ್ನ ಅದನ್ನ ಅರ್ಥ ಅನುಸಂಧಾನ ಮಾಡಿಕೊಂಡು ತಿಳಿದು ಇನ್ನೊಬ್ಬರಿಗೆ ಉದಾಹರಿಸುವುದಂದ್ರೆ ಉಪದೇಶ ಮಾಡುವುದು. ತಾನು ತಿಳಿದು ಇನ್ನೊಬ್ಬರಿಗೆ ಈ ರಹಸ್ಯವನ್ನು ಹೇಳಿದವ ಚತುರ್ಮುಖ ಬ್ರಹ್ಮ. ಧಾತ ನನಗೆ ಗೊತ್ತು, ನನ್ನನ್ನು ಬಿಟ್ರೆ ಧಾತಾ ಪುರಸ್ತಾತ್ ಮೊಟ್ಟ ಮೊದಲು ಇದನ್ನು ತಿಳಿದು ಮತ್ತೆ ಇತರ ದೇವತೆಗಳಿಗೆ, ಋಷಿಗಳಿಗೆ, ಮಾನವ ಜನಾಂಗಕ್ಕೆ ಈ ಸತ್ಯವನ್ನು ಮುಟ್ಟಿಸಿದವ ಆದಿಜೀವನಾಗಿರತಕ್ಕಂಥ ಹಿರಣ್ಯಗರ್ಭ ಚತುರ್ಮುಖ. ಅವನು ಸೃಷ್ಟಿಯ ಮೂಲ ಸೃಷ್ಟಿ, ಅನಂತರದ ಸೃಷ್ಟಿಗೆ ಕಾರಣ ಪುರುಷನಾಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮ ಮೊಟ್ಟ ಮೊದಲು ಈ ತತ್ವವನ್ನು ತಿಳಿದು ಇನ್ನೊಬ್ಬರಿಗೆ ಉಪದೇಶ ಮಾಡಿದ. ಆಮೇಲೆ ಶಕ್ರಃ. ಶಕ್ರಃ ಅಂದ್ರೆ ಶಕ್ರಃ ಅನ್ನುವ ಶಬ್ದಕ್ಕೆ ಶಕ್ನೋತೀತಿ ಶಕ್ರಃ ಅಂತ, ಸರ್ವಶಕ್ತನಾಗಿರತಕ್ಕಂಥವನು ಅಂತ ಅರ್ಥ. ಶಕ್ರ ಶಬ್ದವನ್ನ ಮಹಾನಾಮನಿ ಮಂತ್ರದಲ್ಲಿ ವಾಯು ಅನ್ನುವ ಅರ್ಥದಲ್ಲಿ ಪ್ರಯೋಗಿಸಿದ್ದಾರೆ. ಬ್ರಹ್ಮದೇವರು ಬಲ್ಲರು, ವಾಯುದೇವರು ಬಲ್ಲರು. ಆಮೇಲೆ ವಾಯುದೇವರ ಅನಂತರ ಶಕ್ತರಾಗಿರತಕ್ಕಂಥ ಗರುಡಶೇಷ ರುದ್ರರು ಬಲ್ಲರು. ಅನಂತರ ಶಕ್ರ ಅಂದ್ರೆ ಇಂದ್ರನು ಬಲ್ಲ. ದೇವತೆಗಳಲ್ಲಿ ಇಂದ್ರಿಯಾಭಿಮಾನ ದೇವತೆಗಳಲ್ಲಿ ಶ್ರೇಷ್ಠನಾಗಿರತಕ್ಕಂಥ ಇಂದ್ರ ಬಲ್ಲ. ಹೀಗೆ ಬ್ರಹ್ಮದೇವರು, ಗರುಡಶೇಷ ರುದ್ರರು, ಇಂದ್ರಕಾಮರು ಇದನ್ನು ಉಳಿದವರಿಗಿಂತ ಹೆಚ್ಚು ಚೆನ್ನಾಗಿ ಬಲ್ಲರು. ಶಕ್ರ ಪ್ರವಿದ್ವಾನ್ ಪ್ರದಿಶಶ್ಚತಸ್ರಃ, 4 ದಿಕ್ಕುಗಳಲ್ಲಿ ಏನೇನಿದೆ ಅದೆಲ್ಲವನ್ನೂ ಚೆನ್ನಾಗಿ ಬಲ್ಲ ಸರ್ವಜ್ಞ ಅಂತ ಅರ್ಥ. 4 ದಿಕ್ಕುಗಳಲ್ಲಿ ಅಂದ್ರೆ ಜಗತ್ತಿನ ಎಲ್ಲೆಡೆ ಏನೇನಿದೆ ಅದನ್ನ ಪ್ರವಿದ್ವಾನ್ ಚೆನ್ನಾಗಿ ತಿಳ್ಕೊಂಡವರು. ಬ್ರಹ್ಮದೇವರಿಗೂ ಅನ್ವಯ ಇದು. ಅವರು ಶಕ್ರಃ ಎಲ್ಲ ಜೀವರಿಗೂ ನಿಯಮನೆ ಮಾಡತಕ್ಕಂಥ ಶಕ್ತಿ ಸಂಪನ್ನರು. ಮೊದಲೇ ವಿದ್ವಾನ್ ಆಗಿದ್ದವರು, ಭಗವಂತನಿಂದ ಉಪದೇಶ ಪಡೆದು ಪ್ರವಿದ್ವಾನ್ ಆದವರು. 4 ದಿಕ್ಕುಗಳಲ್ಲಿ ಇದ್ದದ್ದೆಲ್ಲ ಅವರಿಂದ ಸೃಷ್ಟವಾದುದು. ಅದು ಏನಿದೆ ಅದನ್ನೆಲ್ಲವನ್ನೂ ಬಲ್ಲ ಸರ್ವಜ್ಞರಾಗಿರ್ತಕ್ಕಂಥ ಬ್ರಹ್ಮಾದಿ ದೇವತೆಗಳು ಇದನ್ನ ಬಲ್ಲರು. ಅದನ್ನ ಅವರಿಂದ ಉಪದೇಶ ಪರಂಪರೆಯಲ್ಲಿ ಬಂದ ಕೆಲವು ರಹಸ್ಯಗಳನ್ನ ನಮ್ಮ ಪಾತ್ರಕ್ಕೆ ತಕ್ಕಂತೆ ನಾವು ತಿಳಿದು ತುಂಬಿಕೊಳ್ಳಬಹುದು. ತಿಳ್ಕೊಂಡರೆ ಏವಂ ವಿದ್ವಾನ್ ಅಮೃತ ಇಹ ಭವತಿ. ಯಾರು ಹೀಗೆ ತಿಳ್ಕೊಳ್ತಾನೋ ಅವನು ಈ ಅರಿವಿನಿಂದ ಅಮೃತತ್ವವನ್ನು ಪಡೆಯುತ್ತಾನೆ. ಮೋಕ್ಷಪ್ರದತ್ವದಲ್ಲಿ ಉಪಸಂಹಾರ ಮಾಡುದು. ಸೃಷ್ಟಿಯನ್ನ ಹೇಳಿ, ಸ್ಥಿತಿ ಸಂಹಾರ ನಿಯಮನ ಎಲ್ಲ ಹೇಳಿ, ಜ್ಞಾನಾಜ್ಞಾನಗಳು ಬಂಧ ಇದೆಲ್ಲವನ್ನ ಪ್ರಾರಂಭದಿಂದ ಹೇಳಿ ಕೊನೆಗೆ ಮೋಕ್ಷಪ್ರದತ್ವದಲ್ಲಿ ಏವಂ ವಿದ್ವಾನ್ ಅಮೃತ ಇಹ ಭವತಿ. ಯಾರು ಇದನ್ನ ತಿಳಿತಾನೋ, ಭಗವಂತನ ಈ ಮಹಿಮೆಯನ್ನು ಅರಿತಾನೋ, ಈ ಜ್ಞಾನದ ಮೂಲಕ ಮಾತ್ರವೇ ಬಂಧನವನ್ನ ಕಳಚಿಕೊಂಡು ಮೋಕ್ಷವನ್ನು ಪಡೆಯಬಹುದು. ನಾಣ್ಯ ಪಂಥ ವಿದ್ಯತೆ ಯನಾಯ. ಅಯನ ಅಂದ್ರೆ ಪಯಣ. ಎಲ್ಲಿಗೆ? ನಿಜವಾದ ಸತ್ಯದ ಕಡೆಗೆ, ಭಗವಂತನೆಡೆಗೆ ನಮ್ಮ ಪಯಣ. ಅಂದ್ರೆ ಬಂಧನದಿಂದ ಬಿಡುಗಡೆಯಾಗಿ ಮೋಕ್ಷವನ್ನು ಪಡೆಯುವುದಕ್ಕೆ ಬೇರೆ ದಾರಿ ಇಲ್ಲ. ಕರ್ಮದಿಂದ, ಇನ್ಯಾವುದೇ ಪ್ರಯತ್ನದಿಂದ, ಯಾವುದರಿಂದಲೂ ಕೂಡ ಮೋಕ್ಷದ ದಾರಿಯನ್ನು ಸಾಗುವುದು ಸಾಧ್ಯವಿಲ್ಲ. ಮೋಕ್ಷದ ದಾರಿ ಅಂದರೆ ಜ್ಞಾನದ ದಾರಿ.
ಅರಿವಿನಿಂದ ಮಾತ್ರವೇ ಬಂಧದಿಂದ ಬಿಡುಗಡೆ ಪಡೆಯಬಹುದು. ಇನ್ಯಾವ ಕರ್ಮಾನುಷ್ಠಾನದಿಂದ ಸಾಧ್ಯ ಇಲ್ಲ, ಯಾವ ರೀತಿ ಯಾವ ವಿಧಾನದಿಂದಲೂ ಸಾಧ್ಯ ಇಲ್ಲ. ಒಂದೇ ಒಂದು ಅಂದರೆ ಜ್ಞಾನದ ದಾರಿ. ಜ್ಞಾನದಿಂದ ಅಮೃತತ್ವವನ್ನು ಪಡೆ. ಯಾಕೆಂದ್ರೆ ಭಗವಂತ ಮೋಕ್ಷಪ್ರದ. ಆ ಅರಿವೇ ಮೋಕ್ಷಕ್ಕೆ ನಮ್ಮನ್ನು ಕೊಂಡೊಯ್ಯಬರು. ಈ ಎರಡು ಮಂತ್ರ ಋಗ್ವೇದದಲ್ಲಿ ಇಲ್ಲದ ಎರಡು ಮಂತ್ರಗಳಿವೆ. ಇನ್ನು ಒಂದು ಕೊನೆಯ ಮಂತ್ರ, ಯಜ್ಞೇನ ಯಜ್ಞಮಯಜಂತ ದೇವಾಹ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ತೇಹ ನಾಕಂ ಮಹಿಮಾನ ಸಜಂತೆ ಯತ್ರ ಪೂರ್ವೇ ಸಾಧ್ಯಾ ಸಂತಿ ದೇವಾಹ. ಇದು ಯಜುರ್ವೇದದ ಪಾಠ. ತೇಹ ನಾಕಂ ಮಹಿಮಾನ ಸಚಂತ ಯತ್ರ ಪೂರ್ವೇ ಸಾಧ್ಯಾ ಸಂತಿ ದೇವಾಹ ಅನ್ನೋದು ಋಗ್ವೇದ ಪಾಠ. ಯಜುರ್ವೇದ ಸಚಂತೆ ಅಂತಿದೆ. ಅಥರ್ವವೇದದಲ್ಲಿ ಈ ಮಂತ್ರವೇ ಇಲ್ಲ. 16ನೇ ಮಂತ್ರ ಬೇರೆ ಇದೆ. ಈ 15 ಮಂತ್ರಗಳು ಇಲ್ಲಿ ಇರುವಂಥದ್ದೇ, ಆದರೆ 16ನೇ ಇಡೀ ಮಂತ್ರ ಬೇರೆ ಇದೆ. ಅದು ನಮ್ಮಲ್ಲಿ ಆಚರಣೆಯಲ್ಲೇ ಇಲ್ಲ. ಆದ್ದರಿಂದ ಅದನ್ನು ಪ್ರಾಯ ನಾವು ವಿಶ್ಲೇಷಿಸಬೇಕಾಗಿಲ್ಲ. ಅದು ಬೇಕಿದ್ರೆ ಅಥರ್ವವೇದದ ಒಂದು ಪಾಠಾಂತರದ 16ನೇ ಮಂತ್ರ ಎಲ್ಲೋ ಅದು ಆಚರಣೆಯಲ್ಲಿಲ್ಲ, ಯಾರೂ ಪಾರಾಯಣದಲ್ಲಿ ಅನುಷ್ಠಾನದಲ್ಲಿ. ಯಾಕಂದ್ರೆ ಅಥರ್ವವೇದಗಳು ಯಾರು ಇಲ್ಲದೆ ಇರೋದ್ರಿಂದ. ಯಜ್ಞೇನ ಯಜ್ಞ ಅಯಜಂತ ದೇವಾ. ಹೀಗೆ ಬ್ರಹ್ಮಾದಿ ದೇವತೆಗಳು ಸೃಷ್ಟಿಯ ಆರಂಭದಲ್ಲಿ ಮಾನಸ ಯಜ್ಞದಿಂದ ಯಜ್ಞನನ್ನು ಆರಾಧಿಸಿದರು. ಮಾನಸ ಯಜ್ಞದಿಂದ ಯಜ್ಞನನ್ನು ಆರಾಧಿಸಿದರು. ಯಜ್ಞ ಅಂದ್ರೆ ಯಾರು? ಯಜ್ಞ ಪುರುಷ. ಯಜ್ಞ ಅಂದ್ರೆ ಯಜ್ಞ ಪುರುಷ. ಅಹಂ ಹಿ ಸರ್ವ ಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ. ಅವನು ಭಗವಂತನಿಗೆ ಪಂಚರೂಪಗಳು. ಯಜ್ಞ, ಯಜ್ಞ, ಯಜ್ಞ ಪುಮಾನ್ ನಾಮ, ಯಜ್ಞೇಶಃ, ಯಜ್ಞಭಾವನಃ, ಯಜ್ಞಭುಕ್ ಅಂತ. ಇದು ಭಗವಂತನ 5 ರೂಪಗಳು. ಇದಕ್ಕೆ 5 ಆಹುತಿಗಳಿದೆ ಯಜ್ಞದಲ್ಲಿ. ಚತುರ್ಭಿಶ್ಚ ಚತುರ್ಭಿಶ್ಚ ದ್ವಾಭ್ಯಾಂ ಪಂಚಭಿರೇವ ಚ ಹೂಯತೆ ಚ ಪುನರ್ದ್ವಾಭ್ಯಾಂ. ಎಲ್ಲ ಯಜ್ಞದಲ್ಲಿ, ವೈದಿಕ ಯಜ್ಞಗಳಲ್ಲಿ 5 ಆಹುತಿಗಳನ್ನು ಕೊಡಬೇಕು. ಯಾವುದರಿಂದ ಅಂದ್ರೆ 4ರಿಂದ ಒಂದು ಆಹುತಿ ಕೊಡು. ಚತುರ್ಭಿಶ್ಚ ಮತ್ತೆ 4ರಿಂದ ಒಂದು ಆಹುತಿ ಕೊಡು. ದ್ವಾಭ್ಯಾಂ 2ರಿಂದ ಒಂದು ಆಹುತಿ ಕೊಡು. ಪಂಚಭಿರೇವಚ ಪುನಃ 5ರಿಂದ ಆಹುತಿ ಕೊಡು. ಹೂಯತೆ ಚ ಪುನಃ ಮತ್ತೆ 2ರಿಂದ ಆಹುತಿ ಕೊಡು. ಏನು 4 4 2 5 2 ಏನಿದು ಅಂದ್ರೆ ಈ 4 ಅಕ್ಷರದ ಮಂತ್ರ. ಮೊದಲನೇ ಆಹುತಿ ಓ ಶ್ರಾವಯ, ಒಂದು ಆಹುತಿ. 4ರಿಂದ ಒಂದು ಓ ಶ್ರಾವಯ. ಅಸ್ತು ಶ್ರೌಷಟ್, 2ನೇ ಆಹುತಿ. ಇದು 4 ಅಕ್ಷರ. ಅಸ್ತು ಶ್ರೌಷಟ್. ಅರ್ಧಾಕ್ಷರ ಲೆಕ್ಕ ತೆಗೆಯುವುದಿಲ್ಲ ಯಾವಾಗ. ಅಸ್ತು ಶ್ರೌಷಟ್. ಓ ಶ್ರಾವಯ ಅಸ್ತು ಶ್ರೌಷಟ್. ಆಮೇಲೆ 3ನೇ ಮಂತ್ರ ಯಜ ದ್ವಾಭ್ಯಾಂ, 2 ಅಕ್ಷರ ಯಜ. 4ನೇ ಮಂತ್ರ ಪಂಚಭಿ, 5 ಅಕ್ಷರಗಳು. ಯಾವುದು? ಯೇ ಯಜಾಮಹೇ. 5ನೇ ಮಂತ್ರ ಯಾವುದು? ವಷಕ್ಷ್. ಅದು 2ನೇ ಅಕ್ಷರ ವಷಕ್ಷ್. ಹೀಗೆ 4 ಅಕ್ಷರದ ಓ ಶ್ರಾವಯ, ಮತ್ತೆ 4 ಅಕ್ಷರದ ಅಸ್ತು ಶ್ರೌಷಟ್, ಮತ್ತೆ 2 ಅಕ್ಷರದ ಯಜ, ಮತ್ತೆ 5 ಅಕ್ಷರದ ಯೇ ಯಜಾಮಹೇ, ಪುನಃ 2 ಅಕ್ಷರದ ವಷಕ್. ಈ 5 ಮಂತ್ರಗಳಿಂದ ಆಹುತಿ ಕೊಡುವುದು. ಈ ಮಂತ್ರಗಳು ಯಾರನ್ನು ಹೇಳುತ್ತೇವೆ? ಪಂಚರೂಪಿಯಾದ ಭಗವಂತನನ್ನು ಹೇಳುತ್ತದೆ. ವಾಸುದೇವ, ಸಂಕೃಷ್ಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ. ಅವನಿಗೆ ಯಜ್ಞದಲ್ಲಿ ಬೇರೆ ಹೆಸರಿದೆ. ಯಜ್ಞ, ಯಜ್ಞ ಪುರುಷ, ಯಜ್ಞೇಶ, ಯಜ್ಞ ಭಾವನ, ಯಜ್ಞ ಭೋಕ್ತ ಅಂತ. ಹಾಗಾದ್ರೆ ಯಜ್ಞ ಅಂದ್ರೆ ಭಗವಂತ. ಅವನು ಯಜ್ಞ, ಯಜ್ಞ ಪುರುಷ, ಯಜ್ಞೇಶ, ಯಜ್ಞ ಭಾವನ, ಯಜ್ಞ ಭೋಕ್ತ ಅಂತ 5 ರೂಪಗಳಿಂದ ಇದ್ದಾನಲ್ಲ ಅಂತ. ಯಜ್ಞೋ ವೈ ವಿಷ್ಣು. ಇನ್ನೊಂದು ಶ್ರುತಿ, ಯಜ್ಞನಾಮಕನಾಗಿರ್ತಕ್ಕಂಥ ನಾರಾಯಣನನ್ನು ಯಜ್ಞದಿಂದ, ಆರಾಧನ ರೂಪವಾದಂತಹ ಈ ಮಾನಸ ಯಜ್ಞದಿಂದ ಪೂಜಿಸಿದರು. ಅಥವಾ ಯಜ್ಞೇನ ಅಂದ್ರೆ ಯಜ್ಞನಾಮಕನಾದ ಭಗವಂತನಿಂದ, ಅಂದ್ರೆ ಅವನು ಕೊಟ್ಟ ಶಕ್ತಿಯಿಂದಲೇ ಇವರು ಯಜ್ಞವನಾದ ಭಗವಂತನನ್ನು ಆರಾಧನೆ ಮಾಡಿದ್ದು ಕೂಡ. ನರತೆ ತ್ವಕ್ರಿಯತೆ ಕಿಂಚನಾರೇ ಮಹಾಂ ಅರ್ಕಂ ಮಘವಂ ಚಿತ್ರಮರ್ಚ. ಪೂಜೆ ಮಾಡುವಾಗ ಹೇಳ್ತಕ್ಕಂಥ ಮಾತ್ರ ನಿನ್ನನ್ನು ನಾನು ಪೂಜಿಸ್ತೇನೆ ಅನ್ನೋದು ಸುಳ್ಳು. ನನ್ನ ಮಾಧ್ಯಮದ ಮೂಲಕ ನಿನ್ನ ಪೂಜೆಯನ್ನು ನೀನೇ ಮಾಡಿಕೋ. ನಾನು ಇನ್ಸ್ಟ್ರೂಮೆಂಟು ಏನೂ ಮಾಡುವುದಿಲ್ಲ. ನಮ್ಮ ಉದ್ಧರಣೆ ಜಪ ಮಾಡಿತು ಅಂದ್ರೆ ಉದ್ಧರಣೆ ತರ್ಪಣ ಕೊಡ್ತು ಅಂತ ಹೇಳಿದಾಗ, ನಿನ್ನ ಕೈಯಲ್ಲಿ ನಾವು ಉದ್ಧರಣೆ, ನಮ್ಮ ಕೈಯಲ್ಲಿ ಈ ಉದ್ಧರಣೆ. ಪಂಚಪಾತ್ರೆ ನನ್ನ ಎದುರಿದೆ. ನಾನು ನನ್ನ ಪಂಚೇಂದ್ರಿಯಗಳಿಂದ ತುಂಬಿರತಕ್ಕ ನಿನ್ನ ಪಂಚಪಾತ್ರೆ ನಾನು. ನೀನು ಈ ಪಂಚಪಾತ್ರೆಯನ್ನು ಬಳಸಿ ನಿನ್ನ ಪೂಜೆ ನೀನೇ ಮಾಡ್ಕೋ. ಅಂದ್ರೆ ನನ್ನ ಕೈಯಿಂದ ಮಾಡಿಸುವುದು ನಿನ್ನ ಕೈಯಲ್ಲಿ. ನನಗೆ ಮಾಡ್ಲಿಕ್ಕೆ ಆಗದೇ ಇದ್ರೆ, ಮಾಡುವ ಮನಸ್ಸು ಇಲ್ಲದೆ ಇದ್ರೆ ಮಾಡೋದಿಲ್ಲ, ಮನಸ್ಸಿದ್ದು ಕೈಕಾಲು ಬಲ ಇಲ್ಲದಿದ್ರೆ ಮಾಡೋದಿಲ್ಲ. ಎಲ್ಲವೂ ನಿನ್ನ ಅಧೀನ, ನನ್ನ ಕೈಯಲ್ಲಿಲ್ಲ. ಆದ್ರಿಂದ ಈ ಪಂಚಪಾತ್ರೆಯನ್ನು ನೀನೇ ಬಳಸಿಕೊಂಡು ನಿನ್ನ ಪೂಜೆ ಮಾಡ್ಕೊಂಡು. ಈ ದೃಷ್ಟಿಯಿಂದ ಅವರು ಯಜ್ಞೇನ ಯಜ್ಞಮಯಜಂತ, ಯಜ್ಞನಾಮಕರಾದ ಭಗವಂತನನ್ನು ಆರಾಧನೆ ಮಾಡಿದ್ದು ಯಾರಿಂದ ಅಂದ್ರೆ ಅವನಿಂದೇ ಅವನು ಪೂಜೆ ಮಾಡಿದ್ದು. ಅವನ ಸಾಮರ್ಥ್ಯದಿಂದ, ಇವರು ಸ್ವಂತ ಸಾಮರ್ಥ್ಯದಿಂದ ಅಲ್ಲ. ಯಜ್ಞದಿಂದ ಯಜ್ಞವನ್ನು ಮಾಡಿದರು, ಯಜ್ಞನಾಮಕ ಭಗವಂತನ ಆರಾಧನೆ ಮಾಡಿದರು. ಅದು ಯಜ್ಞನಾಮಕ ಭಗವಂತನಿಗೆ ಸಾಧ್ಯ. ಯಾರು? ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮಾದಿ ದೇವತೆಗಳು, ಅನಂತರ ದೇವಾಹ ಅಂದ್ರೆ ದಿವುಜ್ಞಾನೇ, ಎಲ್ಲ ಜ್ಞಾನಿಗಳು. ಇದಕ್ಕೆ ಪರಿಕರ ಯಾವುದು? ಮಾನಸ ಯಜ್ಞಕ್ಕೆ ದೇವಾಹ ಅಂದ್ರೆ ಇಂದ್ರಿಯಗಳು.
ಭಗವಂತನ ಪ್ರತೀಕಗಳನ್ನು ನೋಡುವುದೇ ಕಣ್ಣಿನ ಮೂಲಕ ಮಾಡುವ ಯಜ್ಞ, ಭಗವಂತನ ಗುಣಗಳನ್ನು ಕೇಳುವುದೇ ಕಿವಿಯ ಮೂಲಕ ಮಾಡುವ ಯಜ್ಞ, ಭಗವಂತನ ಗಂಧ ತುಳಸಿಯನ್ನು ಆಘ್ರಾಣನೆ ಮಾಡುವುದೇ ಮೂಗಿನ ಮೂಲಕ ಮಾಡುವ ಯಜ್ಞ, ಭಗವಂತನ ನಾಮಗಳನ್ನು ಹೇಳುವುದೇ ನಾಲಿಗೆಯ ಬಾಯಿಯ ಮೂಲಕ ಭಗವಂತನ ಪ್ರಸಾದವನ್ನು ಸ್ವೀಕರಿಸುವುದೇ ನಾಲಿಗೆಯ ಮೂಲಕ ಮಾಡುವ ಯಜ್ಞ, ಭಗವಂತನ ನಾಮವನ್ನು ಹೇಳುವುದೇ ಬಾಯಿಯ ಮೂಲಕ ಮಾಡುವ ಯಜ್ಞ. ಇದೇ ದೇವಾಹ ಅಂದ್ರೆ ಇಂದ್ರಿಯಾಣಿ, ದೇವ ಶಬ್ದಕ್ಕೆ ಇಂದ್ರಿಯಗಳು, ಇಂದ್ರಿಯಗಳ ಮೂಲಕ ಈ ಇಂದ್ರಿಯಗಳು ಭಗವಂತನ ಕರುಣೆಯಿಂದಲೇ ಭಗವಂತನ ಆರಾಧನೆಯನ್ನು ಮಾಡಿದವು. ಸರ್ವೇಂದ್ರಿಯಗಳನ್ನ ಭಗವತ್ ಪ್ರವಣವಾಗಿ ಬದುಕುವುದೇ ಧರ್ಮಗಳಲ್ಲಿ ಮೊದಲ ಧರ್ಮ ಮತ್ತು ಕೊನೆಯ ಧರ್ಮ. ಪ್ರಥಮಾನಿ ಧರ್ಮಾಣಿ, ಧರ್ಮ ಶಬ್ದ ಎರಡು ಲಿಂಗದಲ್ಲಿದೆ. ಧರ್ಮ ಧರ್ಮೋ ಧರ್ಮಾಹ, ಧರ್ಮಂ ಧರ್ಮೇ ಧರ್ಮೋ ಅಸ್ತ್ರಿಯಾಂ ಅಂತ ಕೋಶ. ಧರ್ಮ ಶಬ್ದ ಪುಲ್ಲಿಂಗದಲ್ಲೂ ಇದೆ, ನಪುಂಸಲಿಂಗದಲ್ಲೂ ಇದೆ. ಈ ರೀತಿ ಯಾರು ಧರ್ಮಾಚರಣೆ ಮಾಡಿದರೋ ಪುರಾತನರು, ಅವರು ಪ್ರಥಮಾನಿ ಧರ್ಮಾಣಿ ಆಸನ, ಧರ್ಮಗಳು ಅಂದ್ರೆ ಧಾರಕರು, ಜಗತ್ತಿನ ಈ ವ್ಯವಸ್ಥೆಯ ಧಾರಕರಾಗಿ ಅವರು ನಿಂತರು. ಅವರ ಅನುಷ್ಠಾನವೇ ಜಗತ್ತಿನ ಧರ್ಮವಾಗಿ ಬಳಕೆಗೆ ಬಂತು. ಯಾಕೆ ಅಂದ್ರೆ ತೇಹ ನಾಗಂ ಮಹಿಮಾನ ಸಜಂತೆ, ಅವರು ಇಂಥ ಧರ್ಮವನ್ನು ಆಚರಣೆ ಮಾಡಿ ನಾಗಂ ಸಚಂತೆ, ಸಚಂತೆ ಅಂತ ವರ್ತಮಾನ ಇದೆ, ಮೂರು ಕಾಲಕ್ಕೂ ಅನ್ವಯವಾಗುವಂಥ ಮಾತು. ಅಲ್ಲಿ ಸಚಂತ ಅಂತಿದೆ, ಅಂದ್ರೆ ಅಸಚಂತ ಅಕಾರ ಲೋಪ ಹೊಂದಿದರು, ಇಲ್ಲಿ ಹೊಂದುತ್ತಾರೆ, ಹೊಂದುತ್ತಾರೆ, ಹೊಂದಿದ್ದರು, ಇನ್ನು ಮುಂದೆ ಹೊಂದುತ್ತಾರೆ. ಮೂರು ಕಾಲಕ್ಕೂ ಅನ್ವಯವಾಗುವಂತಹ ಮಾತು ಅನ್ನೋದಕ್ಕೋಸ್ಕರ ಒಂದು ವೇದದಲ್ಲಿ ಅದನ್ನು ವರ್ತಮಾನ ಕಾಲದಲ್ಲಿ ಲಟಾಗಿ ನಿರ್ದೇಶಿಸಿ, ಇನ್ನೊಂದು ಕಡೆ ಅದನ್ನು ಲಂಗಾಗಿ ಪ್ರಯೋಗಿಸಿದ್ದಾರೆ. ಅವರು ನಾಕಂ ಸಚಂತೆ, ಈ ರೀತಿಯ ಧರ್ಮವನ್ನು ಅನುಷ್ಠಾನ ಮಾಡಿ ನಾಕವನ್ನು ಪಡೆದರು. ನಾಕ ಅಂದ್ರೆ ನಿತ್ಯ ಸುಖರೂಪವಾಗಿರತಕ್ಕಂಥ ಮೋಕ್ಷ, ಕ ಅಂದ್ರೆ ಸುಖ, ಅಕ ಅಂದ್ರೆ ದುಃಖ. ಆ ದುಃಖ ಇಲ್ಲದೆ ಇರತಕ್ಕಂಥದ್ದು ನ ಅಕ, ನಾಕ. ದುಃಖ ಇಲ್ಲದ ಆನಂದದ ಸ್ಥಿತಿಯನ್ನು ಪಡೆದರು, ಅವರು ಮೋಕ್ಷವನ್ನು ಪಡೆದರು. ಮಹಿಮಾನ ಅಂದ್ರೆ ತುಂಬಾ ಮಹತ್ವವನ್ನು ಹೊಂದಿ, ಭಗವಂತನ ಮಹಿ ಅಂದ್ರೆ ಮಹತ್ವವನ್ನು ತಿಳಿದು ತಾವು ಮಹತ್ವವನ್ನು ಹೊಂದಿದವರಾಗಿ ನಾಕವನ್ನು ಪಡೆದರು. ಆದ್ದರಿಂದ ನಾವು ಕೂಡ ಈ ದಾರಿಯಲ್ಲಿ ಸಾಗಿದರೆ, ಅವರು ತೋರಿಕೊಟ್ಟ ಧರ್ಮವನ್ನು ನಮ್ಮ ಬದುಕಿನಲ್ಲಿ ಆಚರಿಸಿದರೆ ನಾವು ಅಂಥ ನಾಕವನ್ನು ಪಡೆಯುತ್ತೇವೆ. ಯಾವ ನಾಕ? ಯತ್ರ ಪೂರ್ವೇ ಸಾಧ್ಯ ಸಂತಿ ದೇವಾಹ, ಹಿಂದೆ ಮುಕ್ತರಾದಂತಹ ದೇವತೆಗಳು ಎಲ್ಲಿ ಇದ್ದಾರೋ ಅಲ್ಲಿಗೆ ನಾವು ಹೋಗ್ತೇವೆ. ಅಂದ್ರೆ ಮುಕ್ತಿಗೆ ಹೋದ ಮೇಲೆ ಅಖಂಡವಾಗಿ ಒಂದಾಗಿ ಉಳಿಯುವುದಲ್ಲ, ಅಲ್ಲಿ ಹಿಂದೆ ಮುಕ್ತರಾದವರು ಇದ್ದಾರೆ, ಇನ್ನು ಮುಕ್ತರಾದವರು ಹೋಗ್ತಾರೆ. ಎಲ್ಲರೂ ತಮ್ಮ ತಮ್ಮ ಇಂಡಿವಿಜುವಾಲಿಟಿಯನ್ನು ಉಳಿಸಿಕೊಂಡು ಅಲ್ಲಿ ಆನಂದಮಯವಾಗಿ ಇರ್ತಾರೆ. ಪೂರ್ವೇ ಸಾಧ್ಯಾಹ ಸಂತಿ, ಸಾಧ್ಯರು ಅಂತಂದ್ರೆ ವಸ್ವಾದಿ ದೇವತೆಗಳು ಅಂತ ಒಂದು ಅರ್ಥ. ಸಾಧ್ಯರು ಅನ್ನೋದಕ್ಕೊಂದು ವಿಶಿಷ್ಟವಾದ ಅರ್ಥ ಇದೆ. ಇದು ಇಲ್ಲಿ ಬಹಳ ಸುಂದರವಾದ ಏನು ಅಂದ್ರೆ ವೈಕುಂಠ ವಾಸಿನೋ ದೇವಾಹ ಸಾಧ್ಯಾಯಿತ್ಯೇವ ಕೀರ್ತಿತಾಹ ಅಂತ. ಸ್ವರ್ಗದಲ್ಲಿ ಇರತಕ್ಕ ದೇವತೆಗಳಿಗೆ ದೇವಾಹ ಅಂತ ಹೆಸರು, ಅವರು ಮುಕ್ತರಾದಾಗ ಅವರಿಗೆ ಸಾಧ್ಯಾಹ ಅಂತ ಹೆಸರು. ಯಾರಿಗೆ ಜೀವನದ ಸಾಧನೆಗಳನ್ನ ದಾಟಿ ಮುಕ್ತಿಯನ್ನು ಪಡೆಯುವುದು ಸಾಧ್ಯವಾಯಿತೋ ಅವರು ಸಾಧ್ಯರು. ಆದ್ದರಿಂದ ಸಾಧ್ಯಾಹ ದೇವಾಹ ಅಂದ್ರೆ ಮುಕ್ತಾಹ ದೇವಾಹ ಅಂತ ಅರ್ಥ. ವೈಕುಂಠ ವಾಸಿನಃ ಏತೇ ಸಾಧ್ಯಾಯಿತ್ಯೇವ ಕೀರ್ತಿತಾಹ. ಮುಕ್ತಿ ಪಡೆಯುವ ಮುಂಚೆ ಅವರಿಗೆ ದೇವತೆಗಳಿಗೆ ಸುರಾಹ ಅಂತ ಹೆಸರು, ಅವರು ಮುಕ್ತರಾದ್ಮೇಲೆ ಸಾಧ್ಯ ಅಂತ ಹೆಸರು. ಅದರಿಂದ ಮುಂಚೆ ಪೂರ್ವೇ ಸಾಧ್ಯ ಅಂದ್ರೆ ಪೂರ್ವೇ ಮುಕ್ತಾಹ ದೇವಾಹ, ಹಿಂದೆ ಮುಕ್ತಿಯನ್ನು ಪಡೆದಿರತಕ್ಕಂಥ ದೇವತೆಗಳು ಇದ್ರೆ ಜ್ಞಾನಿಗಳು ಎಲ್ಲಿ ಇದ್ದಾರೋ ಅಲ್ಲಿಗೆ ನಾವು ನೀವು ಕೂಡ ಹೋಗಬಹುದು. ಇದೇ ದಾರಿಯಲ್ಲಿ ಸಾಗಿದರೆ, ದಾರಿ ಅವರು ತೋರಿಕೊಟ್ಟಿದ್ದಾರೆ, ಆ ದಾರಿಯಲ್ಲಿ ಸಾಗುವುದು ನಮ್ಮ ಕೈಯಲ್ಲಿದೆ ಅನ್ನುವಂಥ ಭರವಸೆಯ ಜೊತೆಗೆ ಈ ಪುರುಷ ಸೂಕ್ತದ 18 ಮಂತ್ರಗಳು ಮುಕ್ತಾಯಗೊಳ್ಳುತ್ತವೆ.